ಇವತ್ತು ನ್ಯೂಸ್ ಪೇಪರನ್ನು ಯಾಕೆ ಓದಬೇಕು ಮತ್ತು ಹೇಗೆ ಓದಬೇಕು ಎರಡು ವಿಷಯ ಬಗ್ಗೆ ಡಿಸ್ಕಷನ್ ಮಾಡೋಣ. ದಿನಪತ್ರಿಕೆಯನ್ನು ಏಕೆ ಓದಬೇಕು, ಒಂದನೇ ಕ್ವಶನ್. ದಿನಪತ್ರಿಕೆಯನ್ನು ಹೇಗೆ ಓದಬೇಕು, ಒಂದನೇ ಕ್ವಶನ್ನು. ಏಕೆ ಓದಬೇಕು, ಯಾಕೆ ಓದಬೇಕಂತ ಹೇಳೋಣ. ಯಾಕೆ ಓದಬೇಕಂದ್ರೆ ದಿನಪತ್ರಿಕೆಯಲ್ಲಿ ಏನಿದೆ ಪ್ರಚಲಿತ ಘಟನೆಗಳು. ವೆರಿ ಗುಡ್. ಪ್ರಚಲಿತ ಘಟನೆಗಳಿದೆ. ಮತ್ತೇನಿದೆ? ಇಷ್ಟೇ ಇದೆಯಾ? ಏನಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ. ವೆರಿ ಗುಡ್. ವಿಜ್ಞಾನ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಿರ್ತೀವಿ. ಏನು ಕರಿತೀವಿ ಇದನ್ನ? ವಿಜ್ಞಾನ ಮತ್ತು ತಂತ್ರಜ್ಞಾನ ಇದೆ. ಮತ್ತೇನಿದೆ? ಪಾಲಿಟಿ ಅನ್ನೋಣ. ಪಾಲಿಟಿ ಮೀನ್ಸ್ ಸಂವಿಧಾನ. ಏನಪ್ಪ? ಸಂವಿಧಾನ, ರಾಜಕೀಯ ಶಾಸ್ತ್ರ. ಓಕೆ, ನೆಕ್ಸ್ಟ್. ಮತ್ತೆ ಅಂಕಣಗಳು ಯಾವ್ದಕ್ಕೆ ಸಂಬಂಧಪಟ್ಟಿರ್ತವೆ? ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತವೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತವೆ, ಕೆಲವೊಂದು ಪಾಲಿಟಿಕ್ಸ್ ಸಂಬಂಧಪಟ್ಟಿರ್ತವೆ. ಎಲ್ಲ ವಿಷಯದ ಅಂಕಣಗಳು ಇರ್ತವೆ. ಮತ್ತೆ ಅರ್ಥಶಾಸ್ತ್ರ. ವೆರಿ ಗುಡ್. ಏನಿರ್ತದ? ಅರ್ಥಶಾಸ್ತ್ರ ಅಥವಾ ಅರ್ಥವ್ಯವಸ್ಥೆ. ಏನಿರ್ತದ? ಅರ್ಥವ್ಯವಸ್ಥೆ. ಎಕಾನಮಿ. ಏನಿರ್ತದ? ಎಕಾನಮಿ. ವೆರಿ ಗುಡ್. ಆರ್ಟಿಕಲ್ಗಳು ಎಕಾನಮಿ ಮೇಲೆ ಆರ್ಟಿಕಲ್ಸ್ಗಳು ಇರ್ತವೆ. ಮತ್ತೇನಿರ್ತದ? ಅಂತಾರಾಷ್ಟ್ರೀಯ. ಇಲ್ಲಿ ಎದುರಾಗುವಂಥದ್ದು ಪ್ರಚಲಿತ ಘಟನೆಗಳು. ಪ್ರಚಲಿತ ಘಟನೆಯಲ್ಲಿ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್, ಮತ್ತೆ ನ್ಯಾಷನಲ್ ಕರೆಂಟ್ ಇವೆಂಟ್ಸ್, ಮತ್ತೆ ಸ್ಟೇಟ್ ಕರೆಂಟ್ ಇವೆಂಟ್ಸ್ ಎಲ್ಲ ಬಂದ್ಬಿಡ್ತೈತಿ. ವೆರಿ ಗುಡ್. ನೆಕ್ಸ್ಟ್, ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾದ್ರಲ್ಲ, ಯಾವ ಸುದ್ದಿ ಅದು? ಇಂಟರ್ನ್ಯಾಷನಲ್ ಸುದ್ದಿ. ಓಕೆ, ಹಾಗೆ ನ್ಯಾಷನಲ್ಗೆ ಸಂಬಂಧಪಟ್ಟಂಗೆ. ಸ್ಟೇಟ್ ಮೀನ್ಸ್ ಕರ್ನಾಟಕ ಸ್ಟೇಟ್. ಓಕೆ, ನೆಕ್ಸ್ಟ್ ಮತ್ತೇನಿರ್ತದ? ಎನ್ವಿರಾನ್ಮೆಂಟ್. ವೆರಿ ಗುಡ್. ಪರಿಸರ ವಿಜ್ಞಾನ. ಏನಿರ್ತದ? ಪರಿಸರ ವಿಜ್ಞಾನ. ಪರಿಸರದ ಬಗ್ಗೆ ಬಹಳ ಬಂದಿರ್ತಾವ. ಮಾಧವ್ ಗಾಡಿಗಳ ರಿಪೋರ್ಟ್ ಬಂದಿರ್ತದ, ಕಸ್ತೂರಿ ರಂಗನ್ ರಿಪೋರ್ಟ್ ಬಂದಿರ್ತದ, ಪಶ್ಚಿಮ ಘಟ್ಟಗಳ ಬಗ್ಗೆ ಬಂದಿರ್ತದ, ಅಳಿವಿನಂಚಿಲಿರುವ ಪ್ರಾಣಿ ಪಕ್ಷಿ ಸಮ್ಮೇಳನಗಳು, COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಬಂದಿತ್ತು ಮೊನ್ನೆ. ಒಂದು ಲಿಟರೇಚರ್, ಸಾಹಿತ್ಯದ ಬಗ್ಗೆ ಇರ್ತದ. ಓಕೆ, ಅದ್ರ ಬಗ್ಗೆ ಇರ್ತದ? ಸಾಹಿತ್ಯ ಆಲ್ಮೋಸ್ಟ್ ಯಾವ ಸಾಹಿತ್ಯ? ವೆರಿ ಗುಡ್. ಕನ್ನಡ ಸಾಹಿತ್ಯ. ಉದಾಹರಣೆಗೆ ಈ ಕಳೆದ 2-3 ದಿನದ ಹಿಂದೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತಲ್ಲ, ಎಲ್ಲಿ ಜರುಗಿತಪ್ಪ? ಮಂಡ್ಯ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಬಂದಿರ್ತದೆ. ಸಾಹಿತ್ಯ ಚರಿತ್ರೆ ಗೊತ್ತಾಯ್ತು ನಿಮಗೆ. ಕವಿಗಳು ಭಾಗವಹಿಸಿದ್ರು, ಅಧ್ಯಕ್ಷರು ಯಾರಾಗಿದ್ರು, ಕುವೆಂಪು ಯಾವಾಗ ಅಧ್ಯಕ್ಷತೆ ವಹಿಸಿದ್ರು, ಧಾರವಾಡದಾಗ ಯಾವಾಗ ಸಮ್ಮೇಳನ ಆಗಿತ್ತು, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ಯಾವಾಗ ಆಯ್ತು, ಇಂಥವೆಲ್ಲ ಬಂದಿರ್ತವೆ. ನೆಕ್ಸ್ಟ್ ಇತಿಹಾಸ. ವೆರಿ ಗುಡ್. ನ್ಯೂಸ್ ಪೇಪರ್ದಲ್ಲಿ ಏನಿದೆಯಪ್ಪ? ಇತಿಹಾಸ ಬಹಳ ಇಂಪಾರ್ಟೆಂಟ್. ಹಿಸ್ಟರಿ. ಯಾರು ಇತಿಹಾಸವನ್ನ ಅರಿತಿರುತ್ತಾರೆಯೋ ಅವರು ಇತಿಹಾಸವನ್ನ ಸೃಷ್ಟಿಸುತ್ತಾರೆ. ಇತಿಹಾಸ ತಿಳಿಬೇಕಾದ್ರೆ ಏನು ಓದಬೇಕು? ನ್ಯೂಸ್ ಪೇಪರ್ ಓದಬೇಕು. ಸುಮ್ಮನೆ ಇಲ್ಲಿ ಬರೆಯೋದಲ್ಲ. ಎಲ್ಲಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ ನ್ಯೂಸ್ ಪೇಪರ್ದಲ್ಲಿನೇ. ಅದನ್ನು ತೋರಿಸಿ ಎಲ್ಲ ಇದೆ ಅಂದಮೇಲೆ ಅವತ್ತು ನ್ಯೂಸ್ ಪೇಪರ್ ರೀಡಿಂಗ್ ಮುಗಿತು ನನ್ನ ಕ್ಲಾಸ್. ಓಕೆ, ಇತಿಹಾಸ ಇದೆ. ಮತ್ತೇನಿದೆಯಪ್ಪ? ಏನಿದೆ? ಮ್ಯಾಥಮೆಟಿಕ್ಸ್ ಇದೆಯಾ ನ್ಯೂಸ್ ಪೇಪರ್ದಲ್ಲಿ? ಇದೆಯಾ? ಇಲ್ಲ. ಗಣಿತ ಇರುವುದಿಲ್ಲ. ಜಾಬ್ ನ್ಯೂಸ್, ಉದ್ಯೋಗ ನ್ಯೂಸ್. ನಿಮಗೆ ಹೆಲ್ಪ್ ಆಗುವಂತ ಉದ್ಯೋಗದ ಸಮಾಚಾರಗಳು ಇರ್ತವೆ. ನೆಕ್ಸ್ಟ್, ಜಾಗ್ರಫಿ. ವೆರಿ ಗುಡ್. ಏನಿದೆ? ಭೂಗೋಳ ಶಾಸ್ತ್ರ. ಯಾವ ಶಾಸ್ತ್ರ? ಭೂಗೋಳ ಶಾಸ್ತ್ರ. ಓಕೆ, ವೆರಿ ಗುಡ್. ಅದನ್ನು ನೀನು ಓದಿ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಒಂದಿದೆ ನೈತಿಕತೆ. ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ. ಏನಪ್ಪ? ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಇದೆ. ಸುಭಾಷಿತ. ಅದು ಬಹಳ ಇಂಪಾರ್ಟೆಂಟ್. ಅದ್ರ ಮೇಲೆ ಎಸ್ಸೆ ಕೇಳ್ಬಿಡ್ತಾನ. ಏನ್ ಕೇಳ್ತಾನ? ಎಸ್ಸೆ. ಒಂದು ಸುಭಾಷಿತ ಹೇಳ್ಬೇಕಂದ್ರೆ ನಿಮಗೆ ಯಾವುದೋ ಒಂದು ಸುಭಾಷಿತ ಇವತ್ತಿಂದ ತಗೊಳ್ಬೇಕಾದ್ರೆ ಅದ್ರ ಮೇಲೆ PSI ಎಸ್ಸೆ ಕೇಳ್ಬೋದು. ಒಂದು ಫೋಟೋ ಇರ್ತೈತಿ, ಅವನ ಹೆಸರು ಇರ್ತೈತಿ. ಹಿಂಗೆ ಹೇಳಿದ ಸುಭಾಷಿತ ಇದೇ ಇರ್ತೈತಿಲ್ಲ. ಕ್ಷಮೆ ಪ್ರಬಲನ ಲಕ್ಷಣ, ದುರ್ಬಲ ಕ್ಷಮಿಸಲಾರ. ಯಾರು ಹೇಳ್ಯಾರಪ್ಪ? ನಮ್ಮ ಹೀರೋನ ಹೇಳ್ಯಾನ, ಮಹಾತ್ಮ ಗಾಂಧೀಜಿ ಹೇಳ್ಯಾರ. ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳೇ ಲೇಸು ಅಂತ ಹೇಳ್ಯಾರ ಒಬ್ರು. ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳೇ ಲೇಸು. ಸುಭಾಷಿತ ಇಲ್ಲೋ? ಏಪ್ಪ ದೇವರೇ, ಹಂಗಾರೆ ಮಾಡಿ ನನ್ನ ದೋಸ್ತಿಗೆ ಚಲೋ ಮಾಡ್ಪ. ದಿವಸ ದೇವ್ರಿಗೆ ನಮಸ್ಕಾರ ಮಾಡೋದು, ಶನಿವಾರ ಕೈ ಹೊಡಿದು. ಚಲೋ ಆಕೈತಿ ಮಗ? ಇಲ್ಲ. ನಿನ್ ದೋಸ್ತಿಗೆ ಚಲೋ ಆಗ್ಬೇಕಾರೆ ಏನ್ ಮಾಡ್ಬೇಕು ನೀನು? ಸಹಾಯ ಮಾಡು. ನೋಟ್ಸ್ ಕೊಡೋ. ಊರಾಗ ಕೂತಿರ್ತಾನ, ಕ್ಲಾಸಿಗೆ ಬರಕ್ ಆಗಿರಂಗಿಲ್ಲ ಅವಂಗ, ಒಂದ್ಸಲ ಜೊರಾಕ್ಸ್ ಮಾಡಿ ಕೊಡೋ, ಓದಂತ ಹೇಳೋ. ನೀನು ಪೊಲೀಸ್ ಹಾಕಿ ಅವ್ನು ಪೊಲೀಸ್ ಆಗ್ಬೋದು. ಬುಕ್ ಕಳ್ಸಮ್, ಓದಕ್ಕೆ ನೋಟ್ಸ್ ಕಳ್ಸಮ್. ನಾವು ವಿಡಿಯೋ ಮಾಡಿರ್ತೀವಿ, ಎಷ್ಟು ವಿಡಿಯೋಗಳು ನಮ್ಗೆ ಗೊತ್ತಿರಂಗಿಲ್ಲ, ಅದ್ರ ಲಿಂಕ್ ಕಳ್ಸಮ್. ಓದಿ ಪಾಸ್ ಆದಂದ್ರೆ ಕೈಯಿಂದ ಸಹಾಯ ಮಾಡಿದ್ದೀನಿ.
ನೋಟ್ಸ್ ಕಳಿಸ್ಬೇಕಾದ್ರೆ ಎದರಲ್ಲೇ ಕಳಿಸ್ತಿ? ಕೈಲೇ ಕಳಿಸ್ತಿ, ಹೌದಾ? ಲಿಂಕ್ ಕಳಿಸ್ಬೇಕಾದ್ರೆ ಎದರಲ್ಲೇ ಕಳಿಸ್ತಿ? ಕೈಲೇ ಕಳಿಸ್ತಿ. ದೇವರಿಗೆ ನಮಸ್ಕಾರ ಮಾಡಿ ಬೇಡ್ಕೊಳ್ಳೋದು ಎದರಲ್ಲೇ? ಕೈಲೇ. ಬಾಯಿ ಕೈ ಎರಡು ಇರ್ತದೆ, ಹೌದಾ? ಅದಕ್ಕೆ ತುಟಿಗಳನ್ನು ಯೂಸ್ ಮಾಡ್ಕೊಂಡು ಪ್ರಾರ್ಥನೆ ಮಾಡುವುದಕ್ಕಿಂತ ಏನ್ ಮಾಡಿ ಇನ್ನೊಬ್ರಿಗೆ ಕೈ ಕೊಟ್ಟಾನ ದೇವ್ರ, ಕೈಲೇ ಏನ್ ಮಾಡು? ಸಹಾಯ ಮಾಡು. ತುಟಿಗಳಿಗಿಂತ ಕೈಗಳು ಲೇಸು ಅಂತ ಹೇಳ ಕ್ಲಾರೆನ್ಸ್ ನೈಟಿಂಗೇಲ್ ಅಂತೇಳಿ. ಯಾರು ಹೇಳ್ಯಾರ? ಕ್ಲಾರೆನ್ಸ್ ನೈಟಿಂಗೇಲ್ ಹೇಳ್ಯಾರ. ಇಂಥವು ಸುಭಾಷಿತ ಇರ್ತಾವ, ದೊಡ್ಡ ಉನ್ನತ ಪರೀಕ್ಷೆಗೆ ಬೀಳ್ತಾವು. ಎಲ್ಪ ನಿಮಗೆ PSI ಬೀಳ್ತೈತಿ, KS ಬೀಳ್ತೈತಿ, ಆಮೇಲೆ ಎಲ್ಲಿ ಬೀಳ್ತೈತಿ? ಇದು IAS, SA. ಯಾವ ಬರವಣಿಗೆ ಹೇಳ್ರಿ? ಪ್ರಬಂಧ ಬರವಣಿಗೆ. PSI ಎಷ್ಟು ಮಾರ್ಕ್ಸ್ ಇರ್ತೈತಿ? 20 ಮಾರ್ಕ್ಸ್. KS ಎಷ್ಟು ಮಾರ್ಕ್ಸ್ ಇರ್ತೈತಿ? 250 ಮಾರ್ಕ್ಸ್. IAS ಎಷ್ಟು ಇರ್ತೈತಿ? 250 ಮಾರ್ಕ್ಸ್. ಜೊತೆಗೆ IAS 250 ಮಾರ್ಕ್ಸ್ ಎಥಿಕ್ಸ್ ಪೇಪರ್ ಇರ್ತೈತಿ, 500 ಮಾರ್ಕ್ಸ್. IAS ಮುಖ್ಯ ಪರೀಕ್ಷೆ ಬರೀ ಎಥಿಕ್ಸ್ ಮೇಲೆ ಕೇಳೋಣ. IAS ಅಧಿಕಾರಿ ಆಗ್ಬೇಕಾದ್ರೆ ಏನಿರ್ಬೇಕು? ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ನೀ ಎಷ್ಟು ಶಾಣೆ ಅದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀ ಎಷ್ಟು ನೈತಿಕತೆಯನ್ನು ಹೊಂದಿ ಇಂಪಾರ್ಟೆಂಟ್. ಅವ ಅಧಿಕಾರಿ ಆಗ್ಬೇಕಲ್ಲ, ಕರೆಕ್ಟಾ? ಅದಕ್ಕೆ ಇದು ಇಂಪಾರ್ಟೆಂಟ್. ಈಗ ನೋಡಿ, ಇದರಲ್ಲಿ ನೀವು ಏನೇನು ಕಲಿಯಕ್ಕೆ ಬಂದಿರಲ್ಲ ಎಲ್ಲ ಸಿಲೆಬಸ್ ಇದೆ. ಈ ಒಂದು ಸಿಲೆಬಸ್ ತಗೊಳ್ಳೋಣ. KS ಓದಕ್ಕೆ ಬಂದಿರಲ್ಲ ನೀವು ಅಂತ ತಿಳ್ಕೊಳ್ಳೋಣ. KS ದಾಗ 8 ಮಾರ್ಕ್ಸ್ ಅದಾವ ನೋಡೋಣ. ಇದ್ರೆ ಇದೊಂದು ಪ್ರಿಲಿಮ್ಸ್ ಪರೀಕ್ಷೆ ಬಂದ್ರಿ ಅಂದ್ರೆ 80 ಕ್ವಶನ್ ಅದಾವ. ಬರೀ ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಕರೆಂಟ್ ಇವೆಂಟ್ಸ್. ಟೋಟಲ್ KS ಗೆ 200 ಕ್ವಶನ್ಸ್ ಇರ್ತಾವ. ಪ್ರಿಲಿಮ್ಸ್ ಎಷ್ಟು ಕ್ವಶನ್? 200 ಕ್ವಶನ್, 2 ಪೇಪರ್. ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಎಷ್ಟು 100 ಮಾರ್ಕ್ಸ್? 400 ಮಾರ್ಕ್ಸ್. ತಿಳಿತಾ? 80 ಕ್ವಶನ್ ಎದ್ರ ಮೇಲೆ? ಪ್ರಚಲಿತ ಘಟನೆ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಎಷ್ಟು ಕ್ವಶನ್ ಇರ್ತಾವ ಗೊತ್ತಾ? 30 ಕ್ವಶನ್. ಎಷ್ಟು? 30. ಪಾಲಿಟಿ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಷ್ಟು ಕ್ವಶನ್ ಇರ್ತಾವ? 15. ಅರ್ಥವ್ಯವಸ್ಥೆ ಎಷ್ಟು ಕ್ವಶನ್ ಇರ್ತಾವ? 15. ನೆಕ್ಸ್ಟ್ ಪರಿಸರ ಮತ್ತು ಭೂಗೋಳ ಎರಡು ಒಂದೇ ಸಿಲೆಬಸ್, ಹೌದಾ ಇಲ್ಲ? ಭೂಗೋಳಶಾಸ್ತ್ರ ಓದುವಾಗ ಲಾಸ್ಟ್ ಪರಿಸರದ ಬಗ್ಗೆ ಓದ್ತೀವಿ. ಇವು ಎರಡು ಸೇರಿಸಿ ಎಷ್ಟು ಇರ್ತಾವ? 15 ಕ್ವಶನ್. ಎಷ್ಟು ಕ್ವಶನ್? 15 ಕ್ವಶನ್. ಕನ್ನಡ ಸಾಹಿತ್ಯ KS ದಲ್ಲಿ ಏನಿರಂಗಿಲ್ಲ, ಇರೋದಿಲ್ಲ. ಇತಿಹಾಸ ಇರ್ತದ. ಎಷ್ಟು ಕ್ವಶನ್? 15 ಕ್ವಶನ್. ಎಷ್ಟು ಕ್ವಶನ್? ಎಣಿಸ್ರಿ ಇದನ್ನ. 80, 30, 1, 10, ಆಮೇಲೆ 60. ಎಷ್ಟಾಯ್ತು? 170. ಎಷ್ಟು? 170 ಕ್ವಶನ್. ಎಷ್ಟಕ್ಕ? 200. 170 ಕ್ವಶನ್ ಎಲ್ಲಿದಾವ? ನ್ಯೂಸ್ ಪೇಪರ್ದಲ್ಲಿ. ಇನ್ನು ಒಂದೇ ಇಲ್ಲ 30 ಕ್ವಶನ್. ಯಾವ್ದದ? ಗಣಿತ, ಮೆಂಟಲ್ ಎಬಿಲಿಟಿ, ಅದೊಂದು ಇರಂಗಿಲ್ಲ. ಅದೊಂದು ಸಪರೇಟ್ ಆಗಿ ಕಲ್ತ್ರೆ ಮುಗಿತು. ಸೊ ದಟ್ ನ್ಯೂಸ್ ಪೇಪರ್ ಇಸ್ ದ ಫಾದರ್ ಅಂಡ್ ಮದರ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನ್ಯೂಸ್ ಪೇಪರ್ ಏನಪ್ಪ? ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಂದೆ ಮತ್ತು ತಾಯಿ ಇದ್ದಂತೆ. ನ್ಯೂಸ್ ಪೇಪರ್ ಓದೋದು ಬಿಟ್ರಿ ಅಂದ್ರೆ, ನ್ಯೂಸ್ ಪೇಪರ್ ನೋಡ್ಲಿಲ್ಲ ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಂದೆ ತಾಯಿ ಇಲ್ಲದ ಅನಾಥರಾಗ್ತೀರಿ. ಏನಾಗ್ತೀರಿ? ನೀವು 10 ವರ್ಷ ಕೂತ್ಕೊಂಡು ಓದ್ರಿ, ನ್ಯೂಸ್ ಪೇಪರ್ ಓದಲಿಲ್ಲ ತಿಳ್ಕೊರಿ, ಒಟ್ಟ ಪರೀಕ್ಷೆನ ಪಾಸ್ ಆಗೋದಿಲ್ಲ. ನ್ಯೂಸ್ ಪೇಪರ್ ಇಟ್ಕೊಂಡು ಓದಕ್ಕೆ ಶುರು ಮಾಡಿ 2 ವರ್ಷನಾಗ ಒಂದು ಒಳ್ಳೆ ರಿಸಲ್ಟ್ ತಗೊಂಡ್ಬರ್ತೀರಿ. 700 days ನೀವು ಪರೀಕ್ಷೆ ಪಾಸ್ ಆಗ್ಲಿಕ್ಕೂ ಕೂಡ ನೀವು ಆ ಒಂದು ಓದಿದ್ರ ಮೇಲೆ ನಿಮ್ಮ ಜೀವನ ಕಟ್ಕೋತೀರಿ. ಅಷ್ಟು ಅದ್ಭುತ ವಿಚಾರಗಳು ಎಲ್ಲಿರ್ತಾವ? ನ್ಯೂಸ್ ಪೇಪರ್ದಾಗ ಇರ್ತಾವ. ನೀವು ಏನಾಗೋದ್ರಿ? PSI ಆಗೋದ್ರಿ ತಿಳ್ಕೊಳ್ರಿ. PSI ಎಷ್ಟು ಕ್ವಶನ್? ಇದಕ್ಕೆ 100 ಕ್ವಶನ್ಸ್. ಪೇಪರ್ 2. ಓಕೆ, ಪೇಪರ್ 1ಕ್ಕೆ ಎಷ್ಟು ಕ್ವಶನ್? 50 ಕ್ವಶನ್, 50 ಮಾರ್ಕ್ಸ್ ಇರ್ತದೆ. ಟೋಟಲ್ ಇಲ್ಲಿ 150 ಮಾರ್ಕ್ಸ್. 1.5 ಇರ್ತದೆ ಒಂದು ಕ್ವಶನ್ಗೆ. ಇದು 50. ಎಷ್ಟಾಯ್ತು ಇಲ್ಲಿ? 200 ಮಾರ್ಕ್ಸ್ PSI ಇರ್ತದೆ. ಪ್ರಚಲಿತ ಘಟನೆಗಳು ಕೇಳ್ತಾನ ಅಲ್ಲಿ. ಇಷ್ಟ ಕ್ವಶನ್ಸ್ ಕೇಳ್ಬೇಕಂತ ಕಂಡೀಷನ್ ಇಲ್ಲ PSI. ಕೇಳ್ತಾನ ಒಟ್ಟು. ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಕ್ವಶನ್ ಇರ್ತಾವ, ಪಾಲಿಟಿ ಇರ್ತಾವ, ಎಕಾನಮಿ ಇರ್ತದ, ಪರಿಸರ ಭೂಗೋಳ ಇರ್ತದ, ಕನ್ನಡ ಸಾಹಿತ್ಯ ಇರ್ತಾವ ಕೆಲವೊಂದು PSI ದಾಗ. ಕನ್ನಡದ ಆದಿಕವಿ ಯಾರು? ಪಂಪ. ಪಂಪ ಎಷ್ಟು ಕೃತಿಗಳನ್ನ ಬರೆದಿದ್ದಾನೆ? ಎಷ್ಟು? 2. ಒಂದನೇದು ಯಾವುದು? ಆದಿಪುರಾಣ. ಯಾವುದು? ಆದಿಪುರಾಣ. ಎರಡನೇದು ಯಾವುದು? ವಿಕ್ರಮಾರ್ಜುನ ವಿಜಯ. ಓಕೆ, ಈ ತರ ಕನ್ನಡಕ್ಕೆ ಸಂಬಂಧಪಟ್ಟಂಗೆ. ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಜನ ತಗೊಂಡಿದ್ದಾರೆ? ಎಷ್ಟು ಜನ? 8 ಜನ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಯಾವುದು? ಹಿಂದಿ. ಕನ್ನಡ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಇಂಥವೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟು ಇರ್ತವೆ. ಯಶೋಧರ ಚರಿತೆ ಯಾರು ಬರೆದಿದ್ದಾರೆ? ಯಾರಪ್ಪ? ಯಶೋಧರ ಚರಿತೆ ಯಾರು? ಜನ್ನ. ಯಾರು ಬರೆದಿದ್ದಾರೆ? ಜನ್ನ. ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಶೃಂಗಾರ ಕವಿ. ಇವ ಆದಿಕವಿಯು ಪಂಪ. ಯಾರ ಕವಿವ? ಪಂಪ. ಯಾವ ಕವಿ? ಆದಿಕವಿ. ಶೃಂಗಾರ ಕವಿ ಜನ್ನ. ರೊಮ್ಯಾಂಟಿಕ್ ಇರ್ತಿದ್ದು ಅವನು. ಕಾವ್ಯಗಳು ಏನಿರ್ತಿದ್ದು? ರೊಮ್ಯಾಂಟಿಕ್. ಯಶೋಧರ ಚರಿತೆ.
ಯಶೋಧರ ಅಂತಕ್ಕಂಥ ಒಬ್ಬ ರಾಜ, ಅವನಿಗೊಬ್ಳು ಹೆಂಡತಿ ಇದ್ಲು. ಹೆಂಡತಿ ಹೆಸರೇನು? ರೊಮ್ಯಾಂಟಿಕ್ ಬಂತಲ್ಲ, ಗಂಡ ಹೆಂಡತಿ. ಹಾ, ಯಶೋಧರ, ದೊಡ್ಡ ರಾಜ ಯಶೋಧರ. ನೀವು ಯಶೋಧರ ಅಂದ್ರೆ ಲೇಡಿ ಅಂತ ತಿಳ್ಕೊಬೇಡ್ರಿ. ಮತ್ತ ನೀವೊಬ್ಬ ರಾಜ. ಯಾವ? ಅವನ ಹೆಂಡತಿ. ಏನಕ್ಕೆ ಹೆಸರ? ಹೆಸರು ಹೆಂಗೈತಿ ನೋಡು, ಅಮೃತಮತಿ. ಏನಪ್ಪ ಹೆಸರು ಇಟ್ಟಾನೆ ಹೆಂಗ ನೋಡು, 12ನೇ ಶತಮಾನದಾಗ ಜನ ಹೆಸರು ಯಾರ್ದಾರ ಒಬ್ಬರದಾರ ಐತಿ ನಿಂಗೆ ಹೆಸರು. ಈಗ ಸದ್ದ ಈಗ ಬರೀ ರಮ್ಯಾ, ರಕ್ಷಿತಾ, ರಚಿತಾರಾಮ್ ಇಂಥವದ. ಅಮೃತಮತಿ ಹೆಸರು ನೋಡ್ರಿ ಎಷ್ಟು ರೊಮ್ಯಾಂಟಿಕ್ ಇದೆ. ಯಾಕೆ ಅವ್ನು ಸಂಘಾರ ಕವಿ ಅಂತ ಕರಿತೀವಿ ನಾವು. ಈಗ ಹೆಂಗ ಕವಿಗಳಿಗೆ ಹೆಸರು ಅದಾವಲ್ಲ, ಶಕ್ತಿ ಕವಿ ಅಂತ ಕರಿತಿದ್ರು ಒಬ್ರು. ಯಾರವ? ರನ್ನ. ಎಂತ ಕವಿ ಅವ? ಶಕ್ತಿ ಕವಿ. ರಗಳೆಯ ಕವಿ ಅಂತ ಕರಿತಾರ ಒಬ್ನ. ಯಾರವ? ಹರಿಹರ. ಹರಿಹರ. ಷಟ್ಪದಿಯ ಬ್ರಹ್ಮ ಯಾರು? ರಾಘವಾಂಕ. ನೋಡಿ ಇವ್ರಿಗೆಲ್ಲ ಟೈಟಲ್ಸ್ಗಳಿದ್ದು. ಈಗ ಟೈಟಲ್ಸ್ ರಿಯಲ್ ಸ್ಟಾರ್ ಯಾರಪ್ಪ? ಉಪೇಂದ್ರ. ಇಲ್ಲಿ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಪಿಕ್ಚರ್ ನೋಡಿರ? ನೋಡ್ಬೇಡ್ರ, ಅದೇನು ನೋಡಿ ಉಪಯೋಗಿಲ್ಲ. ರಿಯಲ್ ಸ್ಟಾರ್ ಯಾರಪ್ಪ? ರಿಯಲ್ ಸ್ಟಾರ್ ಯಾರು? ಉಪೇಂದ್ರ. ಓಕೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ವೆರಿ ಗುಡ್. ಗೋಲ್ಡನ್ ಸ್ಟಾರ್ ಗಣೇಶ್. ಮತ್ತು ಪವರ್ ಸ್ಟಾರ್ ಎಷ್ಟೇನು? ರಾಕಿಂಗ್ ಸ್ಟಾರ್. ಎಲ್ಲ ಹಿಸ್ಟ್ರಿ ರಿಪೀಟ್ಸ್. ಇತಿಹಾಸ ಮರುಕಳಿಸುತ್ತದೆ. ಇದು ನಾವು ಮಾಡ್ಕೊಂಡದ್ದಲ್ಲ, ಹಿಂದೆ ಮಾಡಿರೋರು. 10ನೇ ಶತಮಾನದಲ್ಲಿ ಪಂಪ ಆದಿಕವಿ, ರನ್ನ ಶಕ್ತಿ ಕವಿ, ಜನ್ನ ಸಂಘಾರ ಕವಿ, ಹರಿಹರ ರಗಳೆಯ ಕವಿ, ಷಟ್ಪದಿಯ ಬ್ರಹ್ಮ ರಾಘವಾಂಕ, ಕನ್ನಡದ ಕಂದ ಮುದ್ದಣ್ಣ. ಹೀಗೆ ನಾವು ಏನೋ ಆವಾಗಲೇ ಹಂಗೆ. ಈಗ ಕೇಳ್ಬೇಕಾ? ಕನ್ನಡದವರು ಆವಾಗಲೇ ಹಾಗೆ ನಾವು ಏನಪ್ಪ, ಕನ್ನಡದ ಕಣ್ವ ಎಂ ಶ್ರೀಕಂಠಯ್ಯ. ಎಲ್ಲ ಕಾಲದಲ್ಲೂ ಕೂಡ ನಮ್ಮ ಹಿಸ್ಟ್ರಿ ಇದೆ. ಸರ್ವಜ್ಞ, ತ್ರಿಪದಿಯ ಜನಕ ಸರ್ವಜ್ಞ. ಓಕೆ. ಸೊ ಹೀಗೆ ಕನ್ನಡದ ಬಗ್ಗೆ ನೀವು ಒಂದಲ್ಲಿ ಕಣ್ಣಿಗೆ ಬೀಳ್ತಾವ. ಇಂಥ ಕ್ವಶನ್ಸ್ಗಳು PS ಇದಕ್ಕೆ ಕೇಳ್ತಾರೆ. ಇರ್ತಾವ 4-5 ಕ್ವಶನ್ ಇರ್ತವೆ ಸಾಹಿತ್ಯದ ಬಗ್ಗೆ. ಓಕೆ. ಅವರ ಕಾವ್ಯದ ಬಗ್ಗೆ, ಕೃತಿ ಬಗ್ಗೆ, ಅವರ ಅನ್ವರ್ಥ ನಾಮದ ಬಗ್ಗೆ, ಅವರ ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿಗೆ ಸಿಕ್ಕಿದೆ. ಓಕೆ. ಇದ್ರ ಬಗ್ಗೆ ಎಲ್ಲ ಕ್ವಶನ್ ಕೇಳ್ತಾರೆ. ಇತಿಹಾಸ ಕ್ವಶನ್ ಇರ್ತಾವ, ಭೂಗೋಳ ಇರ್ತಾವ, ನೈತಿಕತೆಗೆ ಸಂಬಂಧಪಟ್ಟಂಗೆ ಕ್ವಶನ್ ಇರ್ತಾವ. ಇರ್ತದ. PSI ದಲ್ಲಿ ಎಸ್ಸೆ ಇರ್ತದೆ. ಏನಿರ್ತದ? PSI ದಲ್ಲಿ ಎಸ್ಸೆ ಇರ್ತದ. ಒಂದು ಎಸ್ಸೆ ಬಹಳ ಅದ್ಭುತವಾಗಿ ಕೇಳಿದ್ದ. ಬಡವರಿಗಿಂತ ಶ್ರೀಮಂತರು ಅತಿ ಹೆಚ್ಚು ಭ್ರಷ್ಟರು. ಇದ್ರ ಬಗ್ಗೆ ಎಸ್ಸೆ ಬರೀದಪ್ಪ. ಬರಿಬೋದಾ? ಎಂತ ಎಸ್ಸೆ ಇದು? ದಿಸ್ ಇಸ್ ಎಥಿಕಲ್ ಎಸ್ಸೆ. ನೈತಿಕ ಎಸ್ಸೆ. ಭ್ರಷ್ಟಾಚಾರದ ಬಗ್ಗೆ. ಬಡವರಿಗಿಂತ ಶ್ರೀಮಂತರು ಜಾಸ್ತಿ ಜನ ಭ್ರಷ್ಟರು ಅಂತ. ಒಪ್ತಿರೋ ಇಲ್ಲ? ಒಪ್ತಿರಲ್ಲ. ಸುಮ್ಮನೆ ಕತೆ ಕಟ್ಕೊತ ಹೋಗೋದು ನೈತಿಕ ಎಸ್ಸೆಗಳು. ನಿಮ್ಗೆ ಸಾಕಷ್ಟು ವಿಷಯಗಳು ನ್ಯೂಸ್ ಪೇಪರ್ದಾಗ ಬಂದಿರ್ತಾವ. ಎಕ್ಸಾಂಪಲ್ಸ್ಗಳನ್ನು ಹಾಕ್ಬೋದಿದ್ರೆ. ಈ ದಿನಪತ್ರಿಕೆ ಓದ್ತೀರಿ, 40 ಕೋಟಿ ರೂಪಾಯಿ ವಂಚನೆ ಮಾಡ್ಯಾನ ಅಂತ ಬರ್ತೈತಪ್ಪ. ಯಾರು ಮಾಡಿರ್ತಾರ? ರೈತ ಮಾಡಿರ್ತಾನ? ಕೂಲಿ ಕಾರ್ಮಿಕ ಮಾಡಿರ್ತಾನ? ಯಾವ್ದೋ ಒಬ್ಬ ಅಧಿಕಾರಿ ಮಾಡಿರ್ತಾನ? ಯಾವ್ದೋ ಒಬ್ಬ ರಾಜಕಾರಣಿ ಮಾಡಿರ್ತಾನ? ಬಿಟ್ರೆ ಬಿಸ್ನೆಸ್ ಮ್ಯಾನ್ ಮಾಡಿರ್ತಾನ. 2,000 ಕೋಟಿ ರೂಪಾಯಿ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ. ಬಿಸ್ನೆಸ್ ಮ್ಯಾನ್ ಮಾಡಿರ್ತಾನಲ್ಲ. ಸ್ಕ್ಯಾಮ್ಗಳನ್ನ ಷೇರುಪೇಟೆಯಲ್ಲಿ ಸ್ಕ್ಯಾಮ್ ಮಾಡ್ತಾರಲ್ಲ, ಹಗರಣ ಮಾಡ್ತಾರಲ್ಲ. ಯಾರು ಮಾಡ್ತಾರ? ಬಿಲಿಯನಿಯರ್ಸ್ಗಳು ಮಾಡ್ತಾರೆ. ಸೊ ದಟ್ ಆ ಉದಾಹರಣೆಗಳೆಲ್ಲ ಬಂದಿರ್ತಾವಲ್ಲ, ಅದನ್ನ ತಗೊಂಡ್ ಬರಿಬಹುದು. ಸೊ ದಟ್ ಆಲ್ಮೋಸ್ಟ್ ನ್ಯೂಸ್ ಪೇಪರ್ ಓದೋದ್ರಿಂದ PSIಗೂ ಕೂಡ 80% ಹೆಲ್ಪ್ ಆಗ್ತಾ ಇದೆ. ಎಷ್ಟು ಪರ್ಸೆಂಟ್ ಹೆಲ್ಪ್? ನಾವು PC ಅಲ್ಲ ಅನ್ಕೊಂಡ್ರು ಕೂಡ ನಿನಗೆ PC ಕೇಳ್ತಾನ, ಪ್ರಚಲಿತ ಘಟನೆ ಕೇಳ್ತಾನ, ಸೈನ್ಸ್ ಅಂಡ್ ಟೆಕ್ ಕೇಳ್ತಾನ, ಪೊಲಿಟಿಕ್ ಕೇಳ್ತಾನಿಲ್ಲ, ಅರ್ಥವ್ಯವಸ್ಥೆ ಕೇಳ್ತಾನಿಲ್ಲ, ಪರಿಸರ ಕೇಳ್ತಾನಿಲ್ಲ, ಕನ್ನಡ ಸಾಹಿತ್ಯ ಕೇಳ್ತಾನಿಲ್ಲ, ಇತಿಹಾಸ ಕೇಳ್ತಾನೆ, ಭೂಗೋಳ ಕೇಳ್ತಾನೆ. ನೈತಿಕತೆ ಇರಂಗಿಲ್ಲ. ಸೊ ಪೊಲೀಸ್ ಆದ್ರೆ ಒಂದು ಬಡಿಗೆ ಕೊಡ್ತಾರೋ, ಸಾವಕಾಶ ಎಲ್ಲರೂ ಹೋಗಿ ಸರ್ಕಲ್ದಾಗ ನಿಂತ ಡ್ರೆಸ್ ಹಾಕೊಂಡು ಬಂದ್ರೆ ಸಾಯಂಕಾಲ ಮುಗಿತು. 100 ಕ್ವಶನ್ಸ್ ಫಿಸಿಕಲ್ ಒಂದು ಪಾಸ್ ಆಗೋಲ್ಲ ಆರಾಮ. ಇದ್ರ ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು ದಿನಪತ್ರಿಕೆಯನ್ನ ಏಕೆ ಓದಬೇಕು. ಗೊತ್ತಾಯ್ತಾ? ಏಕೆ ಓದಬೇಕು? ಈ ಎಲ್ಲಾ ವಿಷಯಗಳನ್ನ ತಿಳಿದುಕೊಳ್ಳಲು ಓದಬೇಕು. ಈ ಎಲ್ಲಾ ವಿಷಯಗಳನ್ನ ಯಾಕೆ ತಿಳ್ಕೋಬೇಕು? ಈ ಎಲ್ಲಾ ವಿಷಯ ಎಲ್ಲಿ ಬೆಲ್ಪಕತಿ? AS ಪರೀಕ್ಷೆ, PSI ಪರೀಕ್ಷೆ, PC ಪರೀಕ್ಷೆ, SDA ಪರೀಕ್ಷೆ, FDA ಪರೀಕ್ಷೆ, ಗ್ರೂಪ್ C ಪರೀಕ್ಷೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅನುಕೂಲಕರ. ಅರ್ಥ ಆಯ್ತಾ? ಓದ್ತೀರಾ? ಇನ್ಮೇಲೆ ಇಷ್ಟೆಲ್ಲ ಹೇಳಿದ್ರಿ ಸರ್. ದಿನಪತ್ರಿಕೆಯನ್ನ ಹೇಗೆ ಓದ್ಬೇಕು ಅದನ್ನ ಹೇಳ್ಬೇಕಲ್ಲ ನಿಮಗೆ. ಅವಾಗ ಸ್ಟೋರಿ ಎಂಡ್ ಆಯ್ತು. ಹೇಗೆ ಓದ್ಬೇಕು? ಹೀಗೆ ಓದ್ಬೇಕು. ಈಗ ನೋಡಿ, ನ್ಯೂಸ್ ಪೇಪರ್ದಾಗ ಇವತ್ತೊಂದು ಐಟಮ್ ಬಂದಿದೆ. ಬಹುಶಃ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಎಲ್ಲರಿಗೂ. ಇದು ಏನೋ ಮಸಕರ್ ಕಾಣ್ತೈತಿಲ್ಲ. ಆ ಕಡೆ ಗಾಂಧಿ ಅದಾನ, ಈ ಕಡೆ ಅಂಬೇಡ್ಕರ್ ಅದಾನ. ಅಟ್ರ ಕಾಣತೈತಿಲ್ಲ. ಗಾಂಧಿ ತೋರಿದ ಹಾದಿ. ಏನೋ ಗಾಂಧಿ ತೋರಿದ ಗ್ರೂಪ್ನಾಗ ಶೇರ್ ಮಾಡ್ತಾರೆ. ಅವಾಗ ಸ್ವಲ್ಪ ನೋಡ್ಕೋಬಹುದು. ನಾನು ನ್ಯೂಸ್ ಪೇಪರ್ ಓದ್ಕೊಂತ ನನಗೆ ಏನೇನ್ ನೆನಪು ಬಂತಲ್ಲ ಅದನ್ನೆಲ್ಲ ಬರಿತಾ ಹೋಗಿದ್ರ. ನೀವು ಈ ತರ ಬರಿತಾ ಹೋಗ್ಬೋದು. ಮುಂದೆ ಎಲ್ಲ ಕೋರ್ಸ್ ಮುಗಿಸಿದ ಮೇಲೆ ಸಾಧ್ಯ ಇದೆ ಇದನ್ನ ಮಾಡಕ್. ಕೋರ್ಸ್ ಮುಗಿಸಿದ ಮೇಲೆ ಗೊತ್ತಾಗ ಗಾಂಧಿ ತೋರಿದ
ಹಾದಿ. ಶತಮಾನ ಕಂಡ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಬರೀ ಓದ್ರಟ ಸಾಕು ನೀವು, ಇದ್ರ ಮೇಲೆ ನೋಟ್ಸ್ ಮಾಡೋದು. ಹೇಗೆ ಓದುವುದು, ನೋಟ್ಸ್ ಮಾಡೋದು. ಗಾಂಧಿ ತೋರಿದ ಹಾದಿ, ಶತಮಾನ ಕಂಡ ಬೆಳಗಾವಿ ಅಧಿವೇಶನ. ಕ್ವಶನ್ ಕೇಳ್ತಾರೆ ನೀವು ಮುಂದಿನ PSI PC ದೊಳಗೆ ಕ್ವಶನ್ ಗ್ಯಾರಂಟಿ. ಏನ್ ಕೇಳ್ಬೋದು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಇತ್ತೀಚೆಗೆ ಎಷ್ಟು ವರ್ಷವಾಯಿತು? ಎಷ್ಟು ವರ್ಷ ಆಯ್ತು? 100 ವರ್ಷ. ಒಂದೇ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಎಷ್ಟು ವರ್ಷ ಆಯ್ತು? ಎಷ್ಟು ಅಧಿವೇಶನಕ್ಕೆ ಎಷ್ಟು ವರ್ಷ? PC ಕ್ವಶನ್ ಕೇಳ್ತಾನೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆದಿತ್ತು? 1924. ಮೂರನೇ ಕ್ವಶನ್, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿದ್ರು? ಗಾಂಧೀಜಿ. ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು? ಬೆಳಗಾವಿ. ಹಿಂಗೆ ಎಷ್ಟು ಬೇಕಾದ ಕ್ವಶನ್ ಕೇಳ್ಬೋದು. ಅದೆಲ್ಲಾನು ಈ ಆರ್ಟಿಕಲ್ದಲ್ಲಿದೆ. ಇದು ನಿಮಗೆ ಕಾಣಿಸತಿಲ್ಲ, ಬಟ್ ಈ ಆರ್ಟಿಕಲ್ದಲ್ಲಿದೆ. ಅದ್ರಾಗ ಬರಿತಾನ 100 ವರ್ಷಗಳ ಹಿಂದೆ 1924 ಡಿಸೆಂಬರ್ 25 ಮತ್ತು 26. ಯಾವಾಗ ಹೇಳ್ರಿ? ಡಿಸೆಂಬರ್ 25, 26ರಂದು ಎಷ್ಟನೇ ಕಾಂಗ್ರೆಸ್ ಅಧಿವೇಶನ? 39ನೇ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು. ಆ ಅಧಿವೇಶನದ ಅಧ್ಯಕ್ಷತೆಯನ್ನ ಮಹಾತ್ಮ ಗಾಂಧೀಜಿ ವಹಿಸಿದ್ದರು. ಆ ಅಧಿವೇಶನದ ಪ್ರಮುಖ ರೂವಾರಿ ಗದಗಿನ ಹುದಲಿಯ ಗಂಗಾಧರರಾವ್ ದೇಶಪಾಂಡೆ. 5ನೇ ಪಾಯಿಂಟ್ ಯಾರು? ಗಂಗಾಧರರಾವ್ ದೇಶಪಾಂಡೆ. ಗಂಗಾಧರರಾವ್ ಏನಪ್ಪ ಇವನು? ದೇಶಪಾಂಡೆ. ಇವ್ರು ರೂವಾರಿ. ಯಾಕೆ ರೂವಾರಿ ಅಂತ ಮುಂದೆ ಹೇಳಿ. ಯಾಕೆ ರೂವಾರಿ ಆದ್ರಂದ್ರೆ ಇವರು 1923ರಲ್ಲಿ, ಇದಕ್ಕಿಂತ ಹಿಂದಿನ ವರ್ಷ 1923ರಲ್ಲಿ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆದಿತ್ತು ಗೊತ್ತಾ? ಯಾವ ರಾಜ್ಯದಾಗ ನಡೆದಿತ್ತು? ಆಂಧ್ರ ಪ್ರದೇಶ ರಾಜ್ಯದ ಕಾಕಿನಾಡ. ಎಲ್ಲಿ ನಡೆದಿತ್ತು? ಕಾಕಿನಾಡದಾಗ. ಅಲ್ಲಿ ಅದರ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು ಜನರಲ್ ಸೆಕ್ರೆಟರಿ. ಅಧ್ಯಕ್ಷ ಬೇರೆ, ಜನರಲ್ ಸೆಕ್ರೆಟರಿ ಬೇರೆ. ಇದಕ್ಕೆ ಅಧ್ಯಕ್ಷ ಬೇರೆ ಇದ್ರು. ಜನರಲ್ ಸೆಕ್ರೆಟರಿ ಯಾರಾಗಿದ್ರು ಅಂದ್ರೆ ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರರಾವ್ ದೇಶಪಾಂಡೆ. ಸೆಕೆಂಡ್ ಇದ್ರು ಅವರು. ಅಧ್ಯಕ್ಷ ಆದ ತಕ್ಷಣ ಸೆಕ್ರೆಟರಿ ಬಂತು. ಅವಾಗ ಅಲ್ಲಿ ಪ್ರಮುಖ ನಿರ್ಧಾರ ತಗೋತಾರ. 1924ನೇ ಮುಂದಿನ ವರ್ಷ ಅಧಿವೇಶನ ಎಲ್ಲಿ ನಡೆಸುವುದು ಅಂತ ಪ್ರಶ್ನೆ ಬಂದಾಗ ಗಂಗಾಧರ ದೇಶಪಾಂಡೆ ಹಠ ಹಿಡಿತಾರ. ಎಲ್ಲಿ ನಡೆಸೋದು ಇದನ್ನ? ಕರ್ನಾಟಕದಾಗ ನಡೆಸೋದು. ಎಲ್ಲಿ ನಡೆಸೋದು? ಮೊದಲು ನಮ್ಮ ರಾಜ್ಯದಾಗ ನಡೆಸೋದು. ಕರ್ನಾಟಕದಾಗ ನಡ್ಸಕ್ ಒಬ್ಬಿಗೆ ಸಿಗ್ತೈತಿ. ಇನ್ನು ಕರ್ನಾಟಕದಾಗ ಎಲ್ಲಿ ನಡೆಸೋದು ಸಂತನೆ ಬಂದಾಗ ಫೈನಲ್ ಯಾವ್ದು ಸೆಲೆಕ್ಟ್ ಆಕೈತಿ? ಬೆಳಗಾವಿ ಸೆಲೆಕ್ಟ್ ಆಕೈತಿ. ಬೆಳಗಾವಿ ಸೆಲೆಕ್ಟ್ ಆಕೈತಿ. ಅಧ್ಯಕ್ಷತೆ ಯಾರು ವಹಿಸ್ಬೇಕು ಇದಕ್ಕೆ? ಗಾಂಧೀಜಿ. ಎಲ್ಲಾರನ್ನು ಕೇಳ್ರಿ, ಲಾಸ್ಟ್ ಗಾಂಧೀಜಿನೂ ಕೇಳ್ರಿ. ಗಾಂಧೀಜಿ ಹೇಳ್ರಿ ಅವ್ರು, ನಾ ಏನ್ ಅಧ್ಯಕ್ಷತೆ ಇದಕ್ಕೆ ಏನ್ ಮಾಡಲ್ಲ, ವಹಿಸುವುದಿಲ್ಲ. ಸಾಮ್ರಾಜ್ಯದೊಳಗಡೆಯೇ ನಾನು ಸ್ವರಾಜ್ಯಕ್ಕಾಗಿ ಹೋರಾಡುವೆ. ಇದು ಗಾಂಧೀಜಿ ಸ್ಟೇಟ್ಮೆಂಟ್ ನೋಡು. ಸಾಮ್ರಾಜ್ಯದೊಳಗಡೆನೆ, ಇದೇನು ಬ್ರಿಟಿಷ್ ಸಾಮ್ರಾಜ್ಯ ಇದೆಯಲ್ಲ, ಇದ್ರ ಒಳಗಡೆ ನಾನು ಸ್ವರಾಜ್ಯಕ್ಕಾಗಿ ಹೋರಾಟ ಮಾಡ್ತೀನಿ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತೀನಿ. ಆದರೆ ಬ್ರಿಟನ್ನಿನ ತಪ್ಪಿನಿಂದಾಗಿ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳುವುದು ಅನಿವಾರ್ಯವಾದರೆ ಅದಕ್ಕೂ ಸಿದ್ಧ ಎಂದು ಅಧಿವೇಶನದಲ್ಲಿ ಕರೆ ನೀಡಿದರು. ಫಸ್ಟ್ ಏನಂತಾರೆ? ನಾನು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ನಾನು ಅಧ್ಯಕ್ಷತೆ ವಹಿಸ್ಕೊಳ್ಳಾರ್ದೇ ಚಳುವಳಿ ಮಾಡ್ತೀನಿ, ಜನ ನಾನು ಬೆನ್ನು ಹತ್ತಾರೆ ಅನ್ನೋದು ನಂಗೆ ಗೊತ್ತೈತಂತೆ. ಅತಿ ಹೆಚ್ಚು ಮನವೊಲಿಸಿದವರು ಯಾರು? ಗಂಗಾಧರರಾವ್ ದೇಶಪಾಂಡೆ. ಆಕ್ಚುಲಿ ಈ ಟೈಮ್ದಲ್ಲಿ ಜೈಲಿನಲ್ಲಿ ಇರ್ತಾರ. ಎಲ್ಲಿರ್ತಾರೆ? 1924ರಲ್ಲಿ ಮಹಾತ್ಮ ಗಾಂಧೀಜಿ ಅವರ ಇತಿಹಾಸವನ್ನು ಓದಿ ಪುಣೆಯ ಯರವಾಡ ಜೈಲಿನಲ್ಲಿ ಇರ್ತಾರೆ. ಜೈಲಿನಲ್ಲಿದ್ದು ಕೂಡ ಹೆಂಗೆ ಭಾಗವಹಿಸಿದ್ರು? ಇವ್ರನ್ನ ಗಂಗಾಧರರಾವ್ ದೇಶಪಾಂಡೆ ಮತ್ತು ಇತರ ಸೇರಿ ಪೆರೋಲ್ ಮೇಲೆ ಹೊರಗಡೆ ತರ್ತಾರೆ. ಅದರ ಮೇಲೆ ಈಗೂ ಪೆರೋಲ್ ಇದೆಯಲ್ಲ, ಅವು ಪೆರೋಲ್ ಅಂದ್ರೆ ಗೊತ್ತಾ ನಿಮಗೆ? ಒಂದು ಮಹತ್ವದ ಕಾರ್ಯಕ್ಕೆ ಬಂದಿ ಆದವ್ರನ್ನು ಕೂಡ ಹೊರಗಡೆ ತರಬಹುದು. ಉದಾಹರಣೆ ಸಂಜಯ್ ದತ್ ಗೊತ್ತಾ ನಿಮ್ಗೆ? ಪೆರೋಲ್ ಮಾಡಿ ಹೊರಗಡೆ ಬಂದು ಶೂಟಿಂಗ್ ಎಲ್ಲ ಮಾಡ್ತಿದ್ರಲ್ಲ ಅವ್ರು, ಬಂಧನಕ್ಕೊಳಗಾದಾಗ. ಹಂಗೆ ಹೊರಗಡೆ ತಗೊಂಡ್ಬಂದು ಇವ್ರನ್ನ ಅಧ್ಯಕ್ಷತೆಯನ್ನು ಮಾಡ್ತಾರೆ. ಅದಕ್ಕೆ ಇವ್ರನ್ನ ಗಂಗಾಧರರಾವ್ ದೇಶಪಾಂಡೆ ಅವ್ರನ್ನ ಏನಂತ ಕರೀತಾರೆ? ಕರ್ನಾಟಕದ ಸಿಂಹ, ಕರ್ನಾಟಕದ ಕೇಸರಿ. ಇದು ಇಂಡಿವಿಜುವಲ್ ಕ್ವಶನ್ ಆಗತ್ತೆ ಅಂತ ಕರೀತಾರೆ. ಇದರಲ್ಲೂ ಕೂಡ ಬರ್ದಾರ. ಇದೆಲ್ಲ ವಿಷಯ ಏನು ಹೇಳೋದಿಲ್ಲ, ಎಲ್ಲಾನು ಕೂಡ ಈ ನ್ಯೂಸ್ ಪೇಪರ್ ಐಟಮ್ಸ್ದಲ್ಲಿ ಇದೆ. ಇದು ನಿಂಗೆ ಐಟಮ್ಸ್ ಮಾಡ್ತಾ ಹೋದ್ರೆ ಒಂದು 100 ಸ್ಟೇಟ್ಮೆಂಟ್ ಹಾಕೊಂಡು ನಿಮ್ಗೆ ಇದ್ರಾಗ ಅಷ್ಟು ಚೆನ್ನಾಗಿ ಆರ್ಟಿಕಲ್ ಅನ್ನ ಬರ್ದಾರ್ತಾರೆ. ಇಡೀ ಇತಿಹಾಸ ಪುಸ್ತಕವನ್ನು ಓದಿದ್ರೆ ಇಷ್ಟು ಮಾಹಿತಿ ಸಿಗಲ್ಲ. ಬಟ್ ಈ ಒಂದು ಪೇಜ್ದಲ್ಲಿ ಅಷ್ಟು ಮಾಹಿತಿ ಬಂದಿದೆ. ಈ ಒಂದು ಪೇಜ್ದಲ್ಲಿ ಇದನ್ನು ನೀವು ಕಟ್ ಮಾಡಿ ನಿಮ್ಮ ಮನೆಯಲ್ಲಿ ಎಕ್ಸಾಮ್ ಪಾಸ್ ಆಗೋ ತನಕ ಇಟ್ಕೋಬೇಕು ಅಂತ ಆರ್ಟಿಕಲ್ ಇದು. ಆದರೆ ಎಷ್ಟೋ ಜನ ಇದನ್ನು ಓದಲಿಲ್ಲ ಅಂದರೆ ಎಷ್ಟೋ ವಿಷಯಗಳು ನಿಮ್ಗೆ ತಿಳಿಯೋದೇ ಇಲ್ಲ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಇದರಲ್ಲಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇದೆಲ್ಲನೂ ಕೂಡ ಏನಿದೆ ಅದನ್ನೆಲ್ಲ ವಿಷಯ ತಿಳ್ಕೊಂಡು ನೀವು ಇತಿಹಾಸದ ಪುಸ್ತಕವನ್ನು ತೆಗೆದಾಗ ಇದಕ್ಕಿಂತ ಹೆಚ್ಚು ವಿಷಯಗಳು ಗೊತ್ತಾಕೊಂಡಿವಿ. ಮತ್ತೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದೆಯಲ್ಲ, ಬರೀ ಬೆಳಗಾವಿಗೆ ಸಂಬಂಧಪಟ್ಟಂಗಷ್ಟೇ ನಾವು ಮಾತಾಡಿದ್ವಿ ಇಲ್ಲಿ. ಹಂಗಾದ್ರೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೊಂದು ಯಾವಾಗ ಸ್ಥಾಪನೆ ಆಯಿತು? 1885ರಲ್ಲಿ. ಯಾರು ಸ್ಥಾಪಿಸಿದ್ರು? ಎ.ಓ. ಹ್ಯೂಮ್ ಸ್ಥಾಪಿಸಿದ್ರು. ಮೊದಲ ಅಧಿವೇಶನ ಎಲ್ಲಿ ನಡೀತು? 1885ರಲ್ಲಿ. ಎಲ್ಲಿ ನಡೀತು? ಮುಂಬೈದಲ್ಲಿ ನಡೀತು. ಎಲ್ಲಿ ನಡೀತು? ಮುಂಬೈದಲ್ಲಿ ನಡೀತು. ಅಧ್ಯಕ್ಷರು ಯಾರಾಗಿದ್ರು? ಉಮೇಶ್ ಚಂದ್ರ ಬ್ಯಾನರ್ಜಿ ಆಗಿದ್ರು.
1886ರಲ್ಲಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿದ್ರು? ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಎಷ್ಟು ಸಲ ಇದರ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು? 3 ಬಾರಿ ವಹಿಸ್ಕೊಂಡಿದ್ರು. ಎಷ್ಟು ಬಾರಿ? 3 ಬಾರಿ. ಹೆಚ್ಚು ಬಾರಿ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು ಅಂತ ಕೇಳ್ತಾರೆ? ಯಾರಪ್ಪ? ದಾದಾಬಾಯಿ ನವರೋಜಿ. ಅವನಿಗಿಂತ ಹೆಚ್ಚು ಬಾರಿ ಅದಾರ ಜವಾಹರ್ಲಾಲ್ ನೆಹರು. ಎಷ್ಟು? ಜವಾಹರ್ಲಾಲ್ ನೆಹರು 4 ಬಾರಿ. ಎಷ್ಟು ಬಾರಿ? 4 ಬಾರಿ. ಈ ಎಲ್ಲ ಮಾಹಿತಿನ ವಿಕಿಪೀಡಿಯಾ ಅಥವಾ ನೀವು ಇತಿಹಾಸದ ಪುಸ್ತಕವನ್ನು ನೋಡಿ ತಗೋಬಹುದು. ಜೊತೆಗೆ ಹಿಂದಿನ ವರ್ಷದ ಪ್ರಶ್ನೆಗಳು ಕಂಪೇಂಡಿಯಂ ಸಿಗ್ತದೆ ಗೊತ್ತಾ? ಅದ್ರಾಗ ನೋಡ್ಬೋದು ಇವತ್ತನ್ನೆಲ್ಲ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಗೊತ್ತಾ ನಿಮ್ಗೆ? ಅವರು ಕೂಡ ಇದರ ಅಧ್ಯಕ್ಷರಾಗಿದ್ರು. ಯಾವ್ದ್ರದ್ದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಯಾವಾಗ ಆಗಿದ್ರು? 1938ರಲ್ಲಿ. ಯಾವಾಗ? 1900 ಹರಿಪುರದಲ್ಲಿ ನಡೆದಿರ್ತಕ್ಕಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ. ಗಾಂಧೀಜಿ ಆದದ್ದು 1924, ಸುಭಾಷ್ ಚಂದ್ರ ಬೋಸ್ ಆದದ್ದು 1938. ಇಂಪಾರ್ಟೆಂಟ್ ಪರ್ಸನ್ಸ್ ಇಲ್ಲಿ ಆಗಿರ್ತಾರಲ್ಲ ಅದ್ರ ಬಗ್ಗೆನೂ ಕೇಳ್ತಾರೆ. ಫ್ಯಾನ್ಸಿ ಕ್ವಶನ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ? ಯಾರು? ಆನಿ ಬೆಸೆಂಟ್. ಯಾರು? ಆನಿ ಬೆಸೆಂಟ್ ಆಗಿದ್ರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊಟ್ಟ ಮೊದಲ ಭಾರತದ ಮಹಿಳೆ ಯಾರು ಅಂತ ಕೇಳಿದಾಗ ಯಾರು? ಸರೋಜಿನಿ ನಾಯ್ಡು. ಭಾರತದ ಮಹಿಳೆ ಸರೋಜಿನಿ ನಾಯ್ಡು. ಪ್ರಪ್ರಥಮ ಮಹಿಳೆ ಆನಿ ಬೆಸೆಂಟ್. ನಮ್ಮ ದೇಶಕ್ಕೆಲ್ಲ ಐರಿಷ್ ವುಮೆನ್. ಎಲ್ಲಿ? ನಮ್ಮ ಭಾರತ ದೇಶಕ್ಕೆ ಬಂದಿದ್ರು, ಬಟ್ ಮೂಲ ಭಾರತದವ್ರು ಇರಲಿಲ್ಲ. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ. ಭಾರತಕ್ಕೆ ಸ್ವತಂತ್ರ ಬಂತು 1947ನೇ ಇಸ್ವಿ. ಆವಾಗ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಓಕೆ. ಇಂಥ ಕ್ವಶನ್ಸ್ ಕೇಳ್ತಿರ್ತಾರೆ. ಇವೆಲ್ಲ ಆಲ್ಮೋಸ್ಟ್ ಜಿಕೆ ಕ್ವಶನ್ಸ್. ಇಂಥ ಕ್ವಶನ್ಸ್ ಇವು ಜಿಕೆ, ಜನರಲ್ ನಾಲೆಜ್ ಅಂತಾರೆ. ಏನಂತಾರೆ? ಇವು ಒಟ್ಟ ಚೇಂಜ್ ಆಗಂಗಿಲ್ಲ. ಇವು ಚೇಂಜ್ ಏನಾಗಂಗಿಲ್ಲ. ದಟ್ ಈಸ್ ಜನರಲ್ ನಾಲೆಜ್. ವರ್ಷ ಚೇಂಜ್ ಆಗಿರ್ತಾವಲ್ಲ ಅದು ಜನರಲ್ ಸ್ಟಡೀಸ್. ಓಕೆ. ಆಚಾರ್ಯ JB ಕೃಪಲಾನಿ. ಯಾರು? JB ಕೃಪಲಾನಿ. ಆಚಾರ್ಯ JB ಕೃಪಲಾನಿ. ಓಕೆ. 1939ರಲ್ಲಿ ತ್ರಿಪುರಾದಲ್ಲಿ ಕಾಂಗ್ರೆಸ್ ಅಧಿವೇಶನ ಹಮ್ಮಿಕೊಳ್ಬೇಕಂತೇಳಿ ಆಯ್ತು. ಇದಕ್ಕೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಬೇಕಾದ್ರೆ ಇಲೆಕ್ಷನ್ ನಡೀತು. ಅಧ್ಯಕ್ಷರನ್ನ ಆಯ್ಕೆ ಮಾಡ್ರೆ ಏನ್ ನಡೀತು? ಇಲೆಕ್ಷನ್ ನಡೀತು. ಈ ಇಲೆಕ್ಷನ್ದಾಗ ಸುಭಾಷ್ ಚಂದ್ರ ಬೋಸ್ ನಿಂತರ ನಾ ಮತ್ತೊಂದ್ಸಲ ಹಾಕೋಣಂತೆ. ಗಾಂಧೀಜಿಗೆ ಇಷ್ಟ ಇಲ್ಲ ಆಗಿತ್ತು ಸುಭಾಷ್ ಚಂದ್ರ ಬೋಸ್. ಗಾಂಧೀಜಿ ಶಾಂತಿ, ಸುಭಾಷ್ ಚಂದ್ರ ಬೋಸ್ ಕ್ರಾಂತಿ. ಶಾಂತಿ ಕ್ರಾಂತಿ ಒಂದೇ ಕಡೆ ಇರಂಗಿಲ್ಲ. ಪಿಕ್ಚರ್ದಾಗ ಅಟ್ಟ ಆಯ್ತು, ರವಿಚಂದ್ರನ್ ಪಿಕ್ಚರ್ದಾಗ. ಇಲ್ಲಿ ಕೂಡಿರಂಗಿಲ್ಲ. ಓಕೆ. ಅದಕ್ಕೆ ಮಹಾತ್ಮ ಗಾಂಧೀಜಿ ಏನ್ ಮಾಡ್ರಿ ಅಂದ್ರೆ ತನ್ನ ದೋಸ್ತ ಪಟ್ಟಾಭಿ ಸೀತಾರಾಮಯ್ಯ, ಯಾರನ್ನ? ಪಟ್ಟಾಭಿ ಸೀತಾರಾಮಯ್ಯ ಅಂತ ಬರ್ತಾನೆ, ಇವನ್ ಕ್ಯಾಂಡಿಡೇಟ್ ನಿಲ್ಲಿಸಿದ್ರು ಇಲೆಕ್ಷನ್ಗೆ. ಸುಭಾಷ್ ಚಂದ್ರ ಬೋಸ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯಗೆ ಇಲೆಕ್ಷನ್ ನಡೀತು. ಫುಲ್ ಫೈಟ್. ಯಾರು ಗೆದ್ರು? ಸುಭಾಷ್ ಚಂದ್ರ ಬೋಸ್ ವಿನ್ ಆದ್ರು. ಗಾಂಧೀಜಿಗೆ ಮನಸ್ಸು ನೋವಾಯ್ತು. ಒಂದು ಸ್ಟೇಟ್ಮೆಂಟ್ ಕೊಟ್ರು ಅವರು. ಪಟ್ಟಾಭಿ ಸೀತಾರಾಮಯ್ಯನವರ ಸೋಲು ಯಾರ ಸೋಲು? ನನ್ನ ಸೋಲು ಅಂತ ಸ್ಟೇಟ್ಮೆಂಟ್ ಕೊಟ್ರು. ಯಾರ? ಮಹಾತ್ಮ ಗಾಂಧೀಜಿ. ಹಿಂಗ ಸ್ಟೇಟ್ಮೆಂಟ್ ಕೊಡೋಣ ಇವ್ರಿಗೆ ಮನಸ್ಸು ನೋವಾತು. ಯಾರಿಗೆ? ಸುಭಾಷ್ ಚಂದ್ರ ಬೋಸ್. ಮಹಾತ್ಮ ಗಾಂಧೀಜಿಗೆ ನಾ ಆದದ್ದು ಇಷ್ಟ ಇಲ್ಲ ಅಂದ್ರೆ ನಾ ಅದ್ರ ಅಧ್ಯಕ್ಷ ಆಗಲ್ಲ ಬಿಟ್ಟು ಹೋದ್ರು. ಯಾರವರು? ಸುಭಾಷ್ ಚಂದ್ರ ಬೋಸ್. ಇಂಥ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರಾದವ್ರು ಯಾರು ಅಂತ ಕೇಳ್ತಾರೆ. ಇವಂತರು ಸೋತಾನ, ಇವನ ಮಾಡ್ರ ಇಲ್ಲ. ಮತ್ತ ಆದಂದ್ರ ಅವ ಇದೇ ಹಿಡಿದ್ನಲ್ಲ ನಾ, ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತೇಳಿ ಉಪೇಂದ್ರನ್ ಡೈಲಾಗ್ ಇದೆಯಲ್ಲ, ಇವೇ ಮುಗಿದ ಹಂಗ ಆಕೈತಿ. ಇವ್ ಹೊಕ್ಕಣ. ಅವಾಗ ಅಧ್ಯಕ್ಷತೆ ವಹಿಸಿದವ್ರು ಯಾರಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ನಮ್ಮ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ. ಅವಾಗೇನು ಆಗಿರ್ಲಿಲ್ಲ ಅವ್ರು 1939ದಾಗ, ಬಟ್ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಿಂಗೆ ರೋಚಕವಾದ ಕಥೆಗಳಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನಾಟ್ ಓನ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಟ್ ಆಲ್ಸೋ ಹಿಸ್ಟರಿ ಇಸ್ ದ ಫುಲ್ ಆಫ್ ರೋಚಕ ಕಥೆಗಳು. ಓದಿದ್ರೆ ತಿಳ್ಕೊಂಡ್ರೆ ಖುಷಿ ಆಗ್ತದ ಇಲ್ಲ? ಇಷ್ಟೆಲ್ಲ ರೋಚಕ ಕಥೆಗಳು ಎಲ್ಲಿದೆ? ಇತಿಹಾಸದಲ್ಲಿದೆ. ಇವನ್ ತಿಳ್ಕೊಬೇಕು ನಾವು, ಇವನ್ ಹುಡುಕ್ಬೇಕು. ಇದನ್ನ ಹುಡುಕಿದ್ರಿ ನಿಮ್ಗೆ ಏನಾಗತ್ತೆ ಹೇಳ್ರಿ? ಏನಾಗತ್ರಿ? ಏನಾಗತ್ತೋ? ಖುಷಿ ಆಗ್ತತಿ, ಜ್ಞಾನ ಆಗ್ತತಿ, ಹುಮ್ಮಸ್ಸು ಬೆಳಿತೈತಿ, ಸ್ಫೂರ್ತಿ ಬರ್ತೈತಿಲ್ಲ? ಕುತ್ಕೊಂಡು ಓದ್ಬೇಕು. 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ 100 ವರ್ಷ ಆಯ್ತು ಗಾಂಧೀಜಿ ಅಧ್ಯಕ್ಷತೆ ವಹಿಸಿ. ಇದಕ್ಕಿಂತ ಮೊದಲು 1885 ಸ್ಟಾರ್ಟ್ ಆಗಿತ್ತು. ಲೆಕ್ಕ ಹಾಕಿರಿ ಟೋಟಲ್ ಎಷ್ಟು ವರ್ಷ ಆಯ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟಾರ್ಟ್ ಆಗಿ. ಭಾರತದ ಸ್ವಾತಂತ್ರ್ಯಕ್ಕಾಗಿ, ಒಂದು ಸ್ವಾತಂತ್ರ್ಯದ ಬೇಡಿಕೆಗಾಗಿ ಹುಟ್ಟುಕೊಂಡಿರ್ತಕ್ಕಂತಹ ಒಂದು ಸಮ್ಮೇಳನ ಇದು, ಒಂದು ಸಂಘಟನೆ. ಸ್ಟಾರ್ಟ್ ಮಾಡಿದ್ಯಾರು? ಹ್ಯೂಮ್, ಬ್ರಿಟಿಷ್ ಅಧಿಕಾರಿ. ಅದನ್ನ ಯಾಕೆ ಸ್ಟಾರ್ಟ್ ಮಾಡಿದ್ರು, ಏನ್ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಡಿಟೇಲ್ ಆಗಿ ಬೇರೆ ಬೇರೆ ಹೇಳ್ತಾರೆ. ಇದನ್ನು ಸೇಫ್ಟಿ ವ್ಯಾಲ್ಯೂ ಥಿಯರಿ, ಇದೊಂದು ಸುರಕ್ಷಾ ಕವಾಟ. ಅವ್ರನ್ನ ಒಗ್ಗೂಡಿಸೋದು. ಅದಕ್ಕೊಬ್ಬ ಲೀಡರ್ ಇರ್ತಾನ,
ಆ ಲೀಡರ್ ನಮ್ಮ ಕೈಯಾಗ ಇಟ್ಕೊಂಡ್ಬಿಡು. ಆ ಲೀಡರ್ನ ಕೈಯಾಗ ಇಟ್ಕೊಂಡ್ರೆ ಎಲ್ಲ ಜನ ನಮ್ಮ ಕೈಯಾಗ ತಿಳ್ಕೊಂಡು ಬ್ರಿಟಿಷ್ ರೀತಿ ಮಾಡಕ್ಕೆ ಅನುಮತಿ ಕೊಟ್ಟರು. ಬಟ್ ಮುಂದೊಂದು ದಿವಸ ಏನಾದವ್ರಿಗಿದು ಅವ್ರು ತಿಳ್ಕೊಂಡಂಗೆ ಆಗಲಿಲ್ಲ. ಇದು ಸಂಘಟನೆಯಾಗಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಅಂಥವರೆಲ್ಲರೂ ಕೂಡ ಬಂದ್ಬಿಟ್ಟು ಇದೊಂದು ದೊಡ್ಡ ಸಂಘಟನಾತ್ಮಕ ಒಂದು ಏನೋ ಒಂದು ವೇದಿಕೆ ತಗೊಂಡ್ಬಂದು ಹಲವಾರು ಚಳುವಳಿಗಳನ್ನ ಇದಕ್ಕೆ ಮಾಡ್ತಾರೆ. ಖಿಲಾಫತ್ ಚಳುವಳಿಗಳು, ಬ್ರಾಹ್ಮಣೇತರ ಸಭಾ, ಸಾಕಷ್ಟು ಚಳುವಳಿಗಳನ್ನ ಇದ್ರ ಮೂಲಕ ಮಾಡ್ತಾರೆ. ಇದೇ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಕರೆ ಕೊಟ್ಟಿರ್ತಕ್ಕಂಥ ಸಂಘಟನೆ ಯಾವುದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ದಟ್ ಇದ್ರ ಮೇಲೆ ನಿಮ್ಗೆ ಎಲ್ಲೆಲ್ಲಿ ಕ್ವಶನ್ಸ್ ಹೆಂಗೆ ಬೀಳ್ತಾವ ಅಂತ ಹೇಳ ಓದಿದೀವ ನಾವು. ಕ್ವಶನ್ಸ್ ಹಿಂದೆ ಬಿದ್ದಿರ್ಬೋದಲ್ಲ ಇದ್ರ ಮೇಲೆ, ಅವನ್ ಡಿಸ್ಕಸ್ ಮಾಡೋಣ. ತಗೊಳ್ಳಿ ನೆಕ್ಸ್ಟ್ ನೋಡಿ. ಒಂದಿನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಟರಾವು ಸ್ಥಳ ಯಾವುದು? ಯಾವುದು? ಲಾಹೋರ್. ಯಾವ ಕ್ವಶನ್ ಯಾವಾಗ ಕೇಳಿದ್ ನಾವ? PC 2002 ಕ್ವಶನ್ ಬಂದಿದೆ ಈಗಾಗಲೇ, ಎಲ್ಲ ಕೇಳಿದ್ವು. ಅದರ ಬೆಸ್ಟ್ ಸಿಂಪಲ್ ನಿಮಗೆ ನಾನು ಸೇರ್ಪಡೆ ಮಾಡಿ. ಸೆಕೆಂಡ್ ಓದ್ಕೊಳ್ಳಿ, ಯಾವ್ದಿದೆ ಏನಂತ ಕೇಳಿದ್ದಾರೆ. ಮೊದಲ ಅಧಿವೇಶನ ನಡೆದಿದ್ದು ಮುಂಬೈದಲ್ಲಿ. ಈಸಿ ಇದೆಯಲ್ಲ, ಇದೆಲ್ಲಾನು ಕೂಡ ಈ ಆರ್ಟಿಕಲ್ದಲ್ಲಿ ಇದೆ. ನಿಮಗೇನ ಶೇರ್ ಮಾಡಿದಿಲ್ಲ, ಆ ಆರ್ಟಿಕಲ್ದಲ್ಲಿ ಇದೆ. ಯಾವಾಗ ಕೇಳ? 2006 ಕೇಳ. ಓಕೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು? ಎರಡು ಸಲ ಕೇಳ ನೋಡ. 1 2 3 4 5 ಸೇಮ್ ಕ್ವಶನ್. ನೋ, ಎನಿ ಬೆಸೆಂಟ್. ಯಾರು? ನಿಮ್ಗೇನಾದ್ರು ಭಾರತದ ಕೇಳಿದ್ರಂದ್ರೆ ಸರೋಜಿನಿ ನಾಯ್ಡು, ಪ್ರಥಮ ಕೇಳಿದ್ರಂದ್ರೆ ಎನಿ ಬೆಸೆಂಟ್. ಸುಮ್ಮನೆ ಕನ್ಫ್ಯೂಷನ್. ಅದಕ್ಕೆ ಸ್ವಲ್ಪ ಎಲ್ಲಿ ಕೇಳೇನಿದ್ದ? PSI ದಾಗ ಕೇಳ. PC ಗೇನು ಗದ್ಲಿಲ್ಲಲ್ಲ? ಇಲ್ಲ. PSI ಆಗ್ಬೇಕಾದ್ರೆ ಸ್ವಲ್ಪ ಏನ್ ಹಿಡಿತೈತಿ? ಗದ್ಲ ಹಿಡಿತದ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಕೇಳಿ. ಇಲ್ಲೇ ಅವನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಭಾರತದ ಪ್ರಥಮ ಮಹಿಳೆ ಕೇಳಿದಂದ್ರೆ ಸರೋಜಿನಿ ನಾಯ್ಡು. ಭಾರತದ ವರ್ಡ್ ಇಲ್ಲಾಗಿತ್ತಂದ್ರೆ ಎನಿ ಬೆಸೆಂಟ್. ಓಕೆ. ನೆಕ್ಸ್ಟ್ ಕ್ವಶನ್. ಎನಿ ಬೆಸೆಂಟ್ ರವರು ಅಧ್ಯಕ್ಷರಾಗಿದ್ದು ಯಾವ ವರ್ಷ? 2019 ಕ್ವಶನ್ ಇದು. ಇನ್ಕತಕ್ಕ 2002 3 4 5 ಕೇಳಿದ್ರೆ ಇದು 2000 ಎಷ್ಟಿದು ಅಂದ್ರೆ ವರ್ಷ ಬರ್ತಾ ಸ್ವಲ್ಪ ಕ್ವಶನ್ ಪೇಪರ್ ಏನಾಗ್ತಾ ಇದೆ? ಟಫ್ ಆಗ್ತಾ ಇದೆ. ಯಾರ ತಿಳ್ಕೊಂಡು ಯಾವ ವರ್ಷ ತಿಳ್ಕೊಂಡಿಲ್ಲ ನಾವು. ಯಾವ ವರ್ಷ? 1917. ನೆಕ್ಸ್ಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷ ಯಾರು? ಇಲ್ಲಿ ನೋಡ್ರೆ ಎಷ್ಟು ಚಂದೈತಿ. ಯಾರು? ಎನಿ ಬೆಸೆಂಟ್. ಅಧ್ಯಯನ ಸಮಗ್ರವಾಗಿರಬೇಕು. ಹೆಂಗಾಗಿರ್ಬೇಕು? ನ್ಯೂಸ್ ಪೇಪರ್ ತಗೊಂಡಿವಿ, ಓದಿದೀವಿ, ನೋಟ್ಸ್ ಮಾಡ್ಕೊಂಡಿವಿ, ಹಿಂದಿನ ಕ್ವಶನ್ಸ್ ಯಾವ ಬಿದ್ದಾವ ನೋಡತ್ತೀವಿ. ಹಿಂಗೆ ಕುತ್ಕೊಂಡು ಹೋದ್ರಪ್ಪ 2 ವರ್ಷ IAS ಹಾಕಿರಪ್ಪ, ಪಕ್ಕ IAS ಆಗಿ DC ಆಗ್ತೀರಿ, IPS ಆಗಿ SC ಆಗ್ತೀರಿ. ತಾಳ್ಮೆ ಇಲ್ಲ. ಯಾವನೋ ಅವ್ನ ಬುಕ್ ಬರ್ದೈತಾನ ಹಗಲಿರತ್ರಿ ಅದನ್ನ ಓದು. ಅವ ಎಷ್ಟು ತಿಳಿದೈತೆ ಅವ್ ಬರ್ದಾನು. ಬುಕ್ ಓದ್ರಿ, ಹಿಂಗೆ ಓದ್ರಿ. ಅದನ್ನ ಎಲ್ಲೆಲ್ಲಿ ಯಾವಾಗ ಓದ್ಬೇಕು, ಹೌದಾ? ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದ್ಬೇಕು, ಓದಿ ನೋಟ್ಸ್ ಮಾಡ್ಕೋಬೇಕು, ಅವಾಗ ಕ್ವಶನ್ಸ್ ತಗೊಂಡ್ಬರ್ಬೇಕು. ಇವೆಲ್ಲಾನು ಎಲ್ಲಿ ಸಿಗ್ತಾವ? ಬುಕ್ದಾಗ ಸಿಗ್ತಾವಲ್ಲ. ಇದಕ್ಕೊಂದು ಬುಕ್ ತಗೋರಿ, ಕಂಪೆಂಡಿಯಂ. ಕ್ವಶನ್ ಪೇಪರ್ಸ್ ಒಂದು ಕಂಪೆಂಡಿಯಂ ಮಾಡಿರ್ತಾರಲ್ಲ, ಅದನ್ನ ತಗೊಳ್ರಿ. ಟಾಪಿಕ್ ವೈಸ್ ಇರ್ತಾವ ಕೆಲವೊಂದು, ಅಂಥವು ತಗೊಳ್ರಿ. ಅವಾಗ ತಗೊಂಡು ಓದ್ರಿ. ಇಲ್ಲಾರ ಇದನ್ನ ನೀವ ರೆಡಿ ಮಾಡ್ಕೊಡ್ರಿ. ಎಷ್ಟು ನಾಲೆಜ್ ಬರ್ತೈತೆ ಅಂದ್ರೆ ನೀವು ನಿಂತ್ಕೊಂಡು 2-3 ತಿಂಗಳು ಹಿಂಗೆ ಓದಿದ್ರೆ ಅಂದ್ರೆ ನಿಂತ್ಕೊಂಡು ಪಾಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಂತರ ಯು ವಿಲ್ ಬಿಕಮ್ ಎ ಟೀಚರ್. ಟ್ರೈ ಮಾಡ್ತೀರಿ ಇದಕ್ಕೆ? ನಾನಂತರೂ ಪಕ್ಕ ಕಲಿಸ್ಕೊಡ್ತೀನಿ ನಿಮಗೆ. ಟ್ರೈ ಮಾಡ್ತೀರಿ? ನೆಕ್ಸ್ಟ್, ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ ಅಧಿವೇಶನವನ್ನು ಹೆಸರಿಸಿ. ಬೆಳಗಾವಿ. ನೋಡಿ, ಕಾಕಿ ನಡತೈತಿ ಇಲ್ಲಿ 1923. ಇವೆಲ್ಲಾನು ಕೂಡ ಕಲ್ಕತ್ತಾ ಯಾವಾಗ ನಡೀತು? 1928. ಗುವಾಹಟಿಯಲ್ಲಿ ನಡೀತು 1926. ಇನ್ನು ಮುಂದೆ ಇಲ್ಲಿ ನಾನು ಕ್ವಶನ್ ಪೇಪರ್ದಾಗ ಸಿಕ್ಕೂ ಇಲ್ಲ. ಇದಕ್ಕೆ ಮಹಾತ್ಮ ಗಾಂಧೀಜಿ 1924. ನೆಕ್ಸ್ಟ್, ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು? ಲಾಹೋರ್ ಅಧಿವೇಶನ. ಯಾವಾಗ? 1929. ಅಧ್ಯಕ್ಷರು ಯಾರಾಗಿದ್ರು? ಜವಾಹರ್ಲಾಲ್ ನೆಹರು. 1929. ಓಕೆ. ಡಿಸೆಂಬರ್ ತಿಂಗಳದಾಗ ನಡೀತಿರ್ತದೆ. ಜನವರಿ 26 1930 ಘೋಷಣೆ ಮಾಡಿದ್ರು. ಏನಂತೇಳಿ? ಸಂಪೂರ್ಣ ಸ್ವಾತಂತ್ರ್ಯ. ಅದಕ್ಕೆ ಪೂರ್ಣ ಸ್ವರಾಜ್ಯ ಅಂದ್ರು ಅವ್ರು. ಹಿಂದಿ ಒಳಗೆ ಏನಂದ್ರು? ಪೂರ್ಣ ಸ್ವರಾಜ್ಯ. ಇದ್ರ ನೆನಪಿಗಾಗಿನೇ ಜನವರಿ 26 1930 ನೆನಪಿಗಾಗಿನೇ ಭಾರತ ಸಂವಿಧಾನ ಯಾವಾಗ ಜಾರಿಗೆ ತಗೊಂಡ್ಬಂದ್ರು? ಜನವರಿ 26 1950 ಜಾರಿಗೆ ತಂದ್ರು. ಕನೆಕ್ಟ್ ಇದೆ ಇದಕ್ಕೆ ಮತ್ತದ. ಇದನ್ನ ಒಂದೊಂದ್ಸರಿ ಕ್ವಶನ್ ಕೇಳ್ತಾರೆ, ಪಾಲಿಟಿಕ್ ಲಿಂಕ್ ಮಾಡ್ತಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ 26 ನವೆಂಬರ್ 1949 ಬರೆದು ಮುಗಿಸಿದ್ರು. ಆದ್ರೆ ಅದು ಜಾರಿಗೆ ಯಾವಾಗ ಬಂತ? 1905 ಜನವರಿ 26. ವೈ? ಪೂರ್ಣ ಸ್ವರಾಜ್ಯದ ಸ್ಮರಣೆ, ನೆನಪು. ಇದ್ರ ಮೇಲೆ ಸಾಕಷ್ಟು ಕ್ವಶನ್ ಕೇಳ್ತಾನೆ. ಜನವರಿ 26ಕ್ಕೆ ಪ್ರತಿ ವರ್ಷ ಒಬ್ಬ ಚೀಫ್ ಗೆಸ್ಟ್ ಬರ್ತಾನೆ ನಮ್ಮಲ್ಲಿ. ಯಾರು ಬರ್ತಾರ? ಚೀಫ್ ಗೆಸ್ಟ್ ಬರ್ತಾರೆ. ಗಣರಾಜ್ಯೋತ್ಸವ ಆಚರಿಸ್ತೀವಲ್ಲ, 2025 ಚೀಫ್ ಗೆಸ್ಟ್ ಯಾರು? ಇನ್ನೂ ಘೋಷಣೆ
ಆಗಿಲ್ಲ. ಯಾರು ಬರ್ತಾರಲ್ಲ ಅದು ಭಾಳ ಇಂಪಾರ್ಟೆಂಟ್. ನಿಮಗೆ ಆಲ್ಮೋಸ್ಟ್ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ದಾಗ ಗೊತ್ತಾಕೈತೆ ಅದು. ಬರ್ದಿಟ್ಕೋಬೇಕು. ಯಾವುದಾದ್ರೂ ಒಂದು ದೇಶದ ಹೆಡ್ ಬರ್ತಾನದು. ತಿಳಿತಾ? ಬರಾಕ್ ಒಬಾಮಾ ಬಂದಿದ್ರು. ಈ ಸಲ ಡೊನಾಲ್ಡ್ ಟ್ರಂಪ್ ಬರಲಿ. ಯಾರು ಬರಲಿ? ಡೊನಾಲ್ಡ್ ಟ್ರಂಪ್ ಬರ್ತಾನ ನೋಡೋಣಲ್ಲ. ಬರ್ಬೋದಾ? ಬಂದ್ರೆ ಒಳ್ಳೇದಲ್ಲ. ಅವನಿಗೆ ಮತ್ತು ನಮಗೆ ಏನಿದೆ ದೋಸ್ತಿ ಇದೆ. ನಮ್ಮ ಗೊತ್ತಾ? ನರೇಂದ್ರ ಮೋದಿ, ಡೊನಾಲ್ಡ್ ಟ್ರಂಪ್ ಇಬ್ರು ಏನಿವರು ದೋಸ್ತರು. ಈ ಡೊನಾಲ್ಡ್ ಟ್ರಂಪ್ ನಮೋನ ಅಮೆರಿಕ ಕಳಿಸಿ ಹೌಡಿ ಮೋಡಿ ಕಾರ್ಯಕ್ರಮ ಮಾಡಿದ್ದ. ಏನ್ ಮಾಡಿದ್ದ? ಹೌಡಿ ಮೋಡಿ. ಇವನು ಕರೆಸಿ ಏನ್ ಮಾಡಿದ್ದ? ನಮಸ್ತೆ ಟ್ರಂಪ್ ಮಾಡಿದ್ದ. ಏನ್ ಮಾಡಿದ್ದ? ನಮಸ್ತೆ ಟ್ರಂಪ್. ಇಬ್ರು ದೋಸ್ತರು. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಇಲ್ಲವ. ಯಾರನ್ನು ಸೋಲಿಸಿ ಅಧ್ಯಕ್ಷಗನವ? ಯಾರನ್ನು? ಕಮಲಾ ಹ್ಯಾರಿಸನ್ ಸೋಲಿಸಿದವ. ಯಾರನ್ನು ಸೋಲಿಸಿದವ? ಕಮಲಾ ಹ್ಯಾರಿಸನ್ ಸೋಲಿಸಿದ. ಎಷ್ಟನೇ ಸರ ಅಧ್ಯಕ್ಷ ಈಗ? 2ನೇ ಸರ. 1ನೇ ಸರ ಯಾರನ್ನು ಸೋಲಿಸಿದ್ದ? ಯಾರನ್ನು ಸೋಲಿಸಿದ್ದ 1ನೇ ಸರ? ಹಿಲರಿ ಕ್ಲಿಂಟನ್. ಯಾರನ್ನ? ಹಿಲರಿ ಕ್ಲಿಂಟನ್. ಜಗತ್ನ್ಯಾಗ 2 ಸರ ಒಂದು ಮಹಿಳೆಯನ್ನು ಸೋಲಿಸಿದವ ಏಕೈಕ ವ್ಯಕ್ತಿ. ಒಬ್ಬರನ್ನ ಸೋಲ್ಸಕ್ ಆಗುದಿಲ್ಲ. ಹೌದಿಲ್ರಿ? ಒಂದೋ ಮಹಿಳೆಯನ್ನು ಸೋಲ್ಸಕ್ ಆಗುದಿಲ್ಲ. ಆದ್ರ ಅವ 2 ಸರಿ ಯಾರನ್ನ ಸೋಲಿಸನ? ಇಬ್ರು ಮಹಿಳೆಯರನ್ನು ಸೋಲಿಸಿ ಅಧ್ಯಕ್ಷಗ. ನಡು ಒಂದ್ ಪೀರಿಯಡ್ ಗ್ಯಾಪ್ ಆಯ್ತು. ಜೋ ಬೈಡನ್ ಬಂದಿದ್ದ. ಯಾರು ಬಂದಿದ್ದ? ಜೋ ಬೈಡನ್ ಬಂದಿದ್ದ. ಅವಾಗ ಜೋ ಬೈಡನ್ ವಿರುದ್ಧ ನಿಂತಿದ್ದ ಅಂತ ಹೇಳಿ ಬಹುಶಃ ಗೆದ್ದವ್. ತಿಳಿತಲ್ಲ? ಮತ್ತೆ ಈಗ ಮಹಿಳೆಯರಿದ್ರಲ್ಲ ಗೆದ್ದ. ಡೊನಾಲ್ಡ್ ಟ್ರಂಪ್ಗೆ ಮತ್ತು ಭಾರತಕ್ಕೆ ಒಳ್ಳೆಯ ಸಂಬಂಧ ನಾಯಕರಲ್ಲಿ ಇದೆ. ಆದರೆ ಭಾರತದ ಬಗ್ಗೆ ಅಭಿಪ್ರಾಯ ಸರಿ ಇಲ್ಲ. ಯಾರಿಗೆ? ಡೊನಾಲ್ಡ್ ಟ್ರಂಪ್. ಭಾರತದ ನಾಯಕರ ಬಗ್ಗೆ ಇನ್ನೂ ಏನಿದೆ ಅಭಿಪ್ರಾಯ ಚೆನ್ನಾಗಿದೆ. ಬಗ್ಗೆ ಭಾರತದ ಬಗ್ಗೆ ಅಭಿಪ್ರಾಯ ಏನಿಲ್ಲ. ಅವಾಗ ಚೆನ್ನಾಗಿಲ್ಲ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ, ರೂಪಾಯಿ ಮೌಲ್ಯ ಕುಸಿತ ಆಗೋದಕ್ಕೆ ಕಾರಣ ಯಾರು ಹೇಳ್ರಿ? ಡೊನಾಲ್ಡ್ ಟ್ರಂಪ್. ಇದೇ ಪೇಪರ್ದಲ್ಲಿ ನೆಕ್ಸ್ಟ್ ಬರ್ತದೆ ಹೇಳ್ತೀನಿ ನಿಮಗೆ. ಓಕೆ, ಹಿಂಗೆ ಸಾಕಷ್ಟು ವಿಷಯಗಳು ಬರ್ತವೆ ನೋಡಿ. ಇದು ಯಾವ ವಿಷಯ ಓದತ್ತೀವಿ ನಾವೀಗ? ಯಾವ ವಿಷಯ ಓದತ್ತೀವಿ? ಯಾವ್ದಪ್ಪ ಇದು? ಇತಿಹಾಸ ಕವರ್ ಆಯ್ತಾ? ನ್ಯೂಸ್ ಪೇಪರ್ದಲ್ಲಿ ಇತಿಹಾಸ ಇದೆಯಾ? ನೀವು ಎಷ್ಟು ಬೇಕಾದ್ರೆ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್ ತಗೊಳಪ್ಪ. ನೆಕ್ಸ್ಟ್ ಕ್ವಶನ್ ಯಾರು? ಜವಾಹರ್ಲಾಲ್. ನೆಕ್ಸ್ಟ್ ಕ್ವಶನ್ ತಗೋರ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯವನ್ನು ಗಳಿಸುವುದೇ ಅವರ ಗುರಿ ಎಂದು ಘೋಷಿಸಲಾಗಿತ್ತು? 1906. 1906ರಲ್ಲಿ. ಓಕೆ, ಪೂರ್ಣ ಸ್ವರಾಜ್ಯ ಬೇರೆ, ಸ್ವರಾಜ್ಯವನ್ನು ಗಳಿಸುವ ಗುರಿ ಬೇರೆ. ನೆಕ್ಸ್ಟ್ 1939ರಲ್ಲಿ ಕಾಂಗ್ರೆಸ್ ಸಚಿವರು ರಾಜೀನಾಮೆ ನೀಡಲು ಕಾರಣ ನೋಡಿ. ಯಾವ್ದು ಕೇಳಿದಾನೆ ನಾವು? KS 2008. ಇನ್ಕ ತನಕ PCPS ಇದು ಈಸಿ ಇದ್ವಲ್ಲ. ಸ್ವಲ್ಪ KSಗೆ ಸ್ವಲ್ಪ ನಿಮಗೆ ಗೊತ್ತಾಗತ್ತಿಲ್ಲಲ್ಲ. KS ಆಗ್ಬೇಕಾದ್ರೆ ವಾಕ್ಯವನ್ನು ಓದಿ ಅರ್ಥ ಮಾಡ್ಕೋಬೇಕು. ಪೊಲೀಸ್ ಆಗ್ಬೇಕಾದ್ರೆ ಶಬ್ದವನ್ನು ಓದಿ ಅರ್ಥ ಮಾಡ್ಕೋಬೇಕು. ಒಂದು ಶಬ್ದ ಪೊಲೀಸ್ ಕಾನ್ಸ್ಟೇಬಲ್, ಒಂದು ವಾಕ್ಯ KS. ಹೌ ಟು ರೈಟ್ ಬೆಸ್ಟ್ ಎಸೆ ಕಲಿಸ್ಬಿಡ್ತೀನಿ. ಆದ್ಮೇಲೆ PS ಆಗೋದು. ಎಸೆ ಬರೋದ್ರೆ 20 ಮಾರ್ಕ್ಸ್ ಬಿಡ್ಬೇಕು. ಎಷ್ಟು ಬಿಡ್ಬೇಕಪ್ಪ? 20 ಬಿಡ್ಬೇಕಮ್ಮ. ಹಂಗೆ ಕಲಿಸ್ಬಿಡ್ತೀನಿ. ಮ್ಯಾಕ್ಸಿಮಮ್ ನಾ PSI ಕಲಿಸೋದ ಎಸೆ ಹುಡುಗರಿ. ನಾನು ಎಸೆ ಬರ್ದವ್ರು ಮ್ಯಾಕ್ಸಿಮಮ್ ಜನ ಪಾಸ್ ಆಗಿರ್ತಾರೆ. ಚೆನ್ನಾಗಿ ಬರೀಬೇಕು ಅಂತ ಎಲ್ಲರಿಗೂ ಕಲಿಸಿರ್ತೀನಿ. ಅವನು ಸ್ವಲ್ಪ ತನ್ನ ವಿಷಯ ಇಟ್ಕೊಂಡು ಕಲಿಸ್ಬೇಕು. ಒಂದು ಸಣ್ಣ ವಿಷಯ ತಗೊಂಡು ಕಟ್ಟಬೇಕಾದ್ರೆ ಮುತ್ತುಗಳನ್ನ ಪೋಣಿಸ್ತಾ ಹೋಗು. ಒಂದು ಮಾತು ಹೇಳಿದ್ರು, ಭ್ರಷ್ಟಾಚಾರ ಎಲ್ಲೈತಿ ಕೇಳ, ಎಲ್ಲ ಕಡೆ ಐತೈತಿ ಹೇಳ್ರ. ಹಂಗಾದ್ರೆ ಎಸೆ ಆಗುದಿಲ್ಲ. ಎಲ್ಲ ಕಡೆ ಇರುತ್ತದೆ. ಮುಗಿತಾ? ಭ್ರಷ್ಟಾಚಾರದ ಬಗ್ಗೆ ಒಂದು ಪಿಟ ಬರೀ ಅಂದ್ರೆ ಭ್ರಷ್ಟಾಚಾರವು ಎಲ್ಲ ಕಡೆ ಇರುತ್ತದೆ. ಮುಗಿತ. ಅದನ್ನ ಕತಿ ಕಟ್ಟಬೇಕಲ್ಲ. ಕತಿ ಕಾರಣ ಮುದುಕಿ ಊರ್ನ ಅಂತಿದ್ರಲ್ಲ, ಹಂಗೆ ಭ್ರಷ್ಟಾಚಾರ ಎಲ್ಲಿದೆ, ಭ್ರಷ್ಟಾಚಾರ ಏಕೆ ಇದೆ, ಭ್ರಷ್ಟಾಚಾರ ಹೋಗಲಾಡಿಸಲು ನಾನೇನು ಮಾಡುತ್ತೇನೆ, ಹಿಂಗೆ ಕತಿ ಕಟ್ಟಬೇಕಲ್ಲಿ. ನೀವು ಮಾಡ್ತೀವಿಲ್ಲೋ ಗೊತ್ತಿಲ್ಲ, ಕತಿ ಕಟ್ಟಬೇಕಲ್ಲಿ. ಯಾಕೆ ಹೇಳು? PS ಆಗ್ಬೇಕಾಗಿದ್ದಿಲ್ಲ, KS ಆಗ್ಬೇಕಾದ್ರೆ 4 ವಿಷಯ ಏನ್ ಮಾಡ್ಬೇಕು ಹೇಳ್ರಿ? ಓಡುವ ಅವಶ್ಯಕತೆ ಇಲ್ಲ. ನೀ ಬೇಕಾದ್ರೆ ಮಾನಸಿಕವಾಗಿ ಸದೃಢ ಆಗ್ಬೇಕಾದ್ರೆ ದೈಹಿಕವಾಗಿ ಸದೃಢ ಓದಬೇಕಿಲ್ಲ. ಏನ್ ಮಾಡ್ಬೇಕು ಹೇಳ್ರಿ? ಓದಬೇಕು, ಬರಿಬೇಕು, ತಿಳ್ಕೋಬೇಕು, ಅನ್ವಯ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? 4 ವಿಷಯ. ರೀಡ್, ರೈಟ್, ರಿಕಾಲ್, ಅಪ್ಲಿಕೇಶನ್. ಇದಾದ್ರೆ ನಿನ್ KS ಆಗ್ತಿ. ತಿಳಿತಾ? ಇಷ್ಟು ನಿಂಗೆ ಇಂಟ್ರೊಡಕ್ಷನ್ ಕೊಟ್ಟ ಮೇಲೆ ಈ ಕ್ವಶನ್ ಬರ್ತೀನಿ. 1939ರಲ್ಲಿ ಕಾಂಗ್ರೆಸ್ ಸಚಿವರು ರಾಜೀನಾಮೆ ನೀಡಲು ಕಾರಣ. ಯಾವ ಕಾರಣಕ್ಕೆ? ಮೊದಲು ಅವ್ರು 4 ಓದ್ಕೊಂಡ್ಬಿಟ್ರೆ ತಿಳ್ಕೊರಿ ನೀವು. ದೊಡ್ಡ ಚೆನ್ನಾಗಿರ್ತೀರಿ. ಇಂಥದ್ದು ಆಗೈತ್ಲ ಅನ್ನೋದ್ರೆ ಗೊತ್ತಾಗತ್ತೆ ನೀವು. ಭಾರತವನ್ನ ದ್ವಿತೀಯ ಮಹಾಯುದ್ಧಕ್ಕೆ ಸೆಳೆದಿದ್ದರ ಬಗ್ಗೆ ವಿರೋಧವನ್ನ ಸೂಚಿಸಲು. ವಿರೋಧ ಆಗಿತ್ತಿಲ್ಲ ನಮ್ಮಲ್ಲಿ? ಆಗೈತಿ ಇಲ್ಲೋ? ಅದಂತೂ ನಿಜ ಇದೆ. ಅದಕ್ಕೆ ಕರೆಕ್ಟ್ ಐತಿವಿಲ್ಲೋ ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಒತ್ತಡ ಅಂತ ಹಾಕಿದ್ದು. ಇದಕ್ಕೆ ನಿಜವಾದ ಕಾರಣ ಐತಿವಿಲ್ಲ ಅದು ಗೊತ್ತಿಲ್ಲ. ಮುಸ್ಲಿಂ ಲೀಗ್ ತನ್ನ ಬೆಂಬಲವನ್ನ ಹಿಂತೆಗೆದುಕೊಳ್ಳುವುದಾಗಿ ಬೆದರಿಸಿದ್ದರು. ಬೆದರಿಸ್ಯಾರ ಬಾಳ್ಸರೆ. ಇದಕ್ಕೆ ಅದು ಕರೆಕ್ಟ್ ಐತಿ ಇಲ್ಲೋ ಗೊತ್ತಿಲ್ಲ.
ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಅಭಿಪ್ರಾಯ ಭೇದದಿಂದ ಹೇಳಿದೆ 1939 ಭೇದ ಅಂತೂ ಆಗೈತಿ. ಇವು 4 ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವ, ಬಟ್ ಇದಕ್ಕೆ ಯಾವ ಕರೆಕ್ಟ್ ಅಂತ ಬರಿಬೇಕಲ್ಲ, ಹೌದಾ? ಅದಕ್ಕೆ ಯಾವ್ದು ಕರೆಕ್ಟ್ ಆನ್ಸರ್ ಕೊಟ್ಟೋಣ? ಯಾವುದಕ್ಕೆ? ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ನಡುವೆ ಅಭಿಪ್ರಾಯ ಯಾವಾಗ? 1939. ಇದು ಸರಿಯಾದ ಉತ್ತರ. ಇದನ್ನ ಅಪ್ಲಿಕೇಶನ್ ಮಾಡ್ಬೇಕು. ಏನಾಗ್ಬೇಕಾರ? KS 2008 KS ಆದವರು ಈಗ ಶಬ್ದ ಏನಾಗತ್ತಾರ, ಇನ್ನೊಂದು 4-5 ತಿಂಗಳದಾಗ IAS ಹಾಕಾರ, ಪ್ರಮೋಷನ್ ಆಗಿ. ಈ ಡ್ಯಾಶ್ ಸೆಲೆಕ್ಟ್. ನಾನು 2010 ಬ್ಯಾಚ್ KS, ನಮ್ಮದೇನು ಇನ್ನೊಂದು 4-5 ವರ್ಷ ಮುಂದೆ ಹೋಗ್ಬೇಕು. ತಿರುತ್ತಾ KS ಆಗಿನೂ IAS ಆಗ್ಬೋದು. ನಮ್ಮಲ್ಲಿ ಯಾರು KS ಆಗಿರ್ತಾರಲ್ಲ ಅವ್ರು ಪ್ರಮೋಷನ್ ತಗೊಂಡು ಏನ್ ಮಾಡ್ತಾರೆ? IAS ಆಗ್ತಾರೆ. ಅವಾಗ ಕೇಳಿದ್ವಿ ಈ ಕ್ವಶನ್. ನೆಕ್ಸ್ಟ್ ಈಗ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನವನ್ನ 1924ರಾಗ ಯುನಿಟಿ ಕಾಂಗ್ರೆಸ್ ಎಂದು ಕರೆಯಲಾಗಿದೆ. ಯುನಿಟಿ ಅಂದ್ರೆ ಗೊತ್ತಲ್ಲ ನಿನಗೆ? ಕಾಂಗ್ರೆಸ್ ಅಧಿವೇಶನದ ಜೊತೆಗೆ ನಡೆದ ಇತರ ಅಧಿವೇಶನಗಳು ಯಾವುದು? ಯುನಿಟಿ ಮೀನ್ಸ್ ಕೂಡಿ ನಡೆದವ 4-5 ಅಂತ ಅರ್ಥಲ್ಲ. ಅದ್ರಾಗ ಈ 4 ನಡೆದವ. ಇದ್ರಾಗ ಯಾವ್ಯಾವ ಕೇಳ? ಇದಂತೆ 3, ಇದು 3, ಇದು 4 ಅಷ್ಟೇ. ಅಖಿಲ ಭಾರತ ಖಿಲಾಫತ್ ಚಳವಳಿ ಯಾವಾಗ ಆಯ್ತು ಗೊತ್ತಾ? ಖಿಲಾಫತ್ ಚಳವಳಿ ಯಾವಾಗಿತ್ತು ಸ್ಟಾರ್ಟ್ ಆಗೋದು? ಖಲೀಫರಿಗೆ ಖಲೀಫ್ ಅಂತಕ್ಕಂಥ ಬಿರುದನ್ನು ಕಿತ್ಕೊಂಡಿರೋದು ಬೇರೆ ದೇಶದಾಗ, ನಮ್ಮ ದೇಶದಾಗ ಚಳವಳಿ ಆಕೈತಿ. ಈಗ ಅಖಿಲ ಭಾರತ ಹಿಂದೂ ಮಹಾಸಭೆ, ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ, ಈ 4 ಸಮ್ಮೇಳನಗಳು ಬೆಳಗಾವಿ ಆಗ್ತವೆ. ಹಿಂಗಾಗಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಯಾವಾಗ ಕೇಳಿದ್ರಿ? KS 2012. ಅಂಡರ್ಸ್ಟ್ಯಾಂಡ್ ಆಯ್ತು? ನೆಕ್ಸ್ಟ್ ಕ್ವಶನ್ ಆಗಿ ಈ ತರ ನಿಮಗೆ ಕ್ವಶನ್ಸ್ಗಳು ಇರ್ತವೆ. ಒಂದೇ ಇನ್ನೂ ಭಾಳ ಕ್ವಶನ್ಸ್ ಇದೆ. ನನಗೆ 1 ತಾಸಿನಲ್ಲಿ ನಿಮ್ಗೆ ಹೇಳಿ ಮುಗಿಸ್ಬೇಕಾಗಿತ್ತಲ್ಲ, ಇನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಮತ್ತೊಂದು ನೆಕ್ಸ್ಟ್ ಏನಿದೆ? ಯೋಧಾಸ್ಗೆ ಜೈಪುರ್ ಸವಾಲು ಸ್ಪೋರ್ಟ್ಸ್ ದಲ್ಲಿದೆ. ಎಲ್ಲಿದೆ ಇದು? ಸ್ಪೋರ್ಟ್ಸ್ ದಲ್ಲಿದೆ. ಏನ್ ನಡೆದಿದೆ? ಯಾವ ಸ್ಪೋರ್ಟ್ಸ್ ನಡೆದಿದೆ ಈಗ? ಕಬಡ್ಡಿ. ಯಾವುದು? ಕಬಡ್ಡಿ. ಊರ ಕಬಡ್ಡಿ ಆಡ್ತಿದ್ರಲ್ಲ, ಲಾಸ್ಟ್ ಪೇಜ್ದಾಗ ಏನಿರ್ತೈತಿ ಹೇಳ್ರಿ? ಸ್ಪೋರ್ಟ್ಸ್ ಇರ್ತದೆ. ಪ್ರೋ ಕಬಡ್ಡಿ ಲೀಗ್ ನ 11ನೇ ಆವೃತ್ತಿ. ಎಷ್ಟನೇ ಆವೃತ್ತಿ? ನಾವು ಕೊಟ್ಟೆ ಬಿಡ್ತಾನಲ್ಲಿ ನೋಟ್ಸ್ ಮಾಡು. ಓದಿದ ತಕ್ಷಣ ಏನ್ ಮಾಡೋದು ಹೇಳ್ರಿ? ನೋಟ್ಸ್. ಎಷ್ಟನೇ ಆವೃತ್ತಿ? ಇದು 11ನೇ. ಯಾವಾಗ ನಡೆದೈತಿ? 2024. 1ನೇ ಆವೃತ್ತಿ ಯಾವಾಗ ನಡೆದೈತಪ್ಪ? 11 ವರ್ಷದಿಂದ. ಯಾವಾಗ? 2004ರಲ್ಲಿ. ಯಾವಾಗ? 2001ನೇ ಆವೃತ್ತಿ ನಡೆಯುತ್ತೆ. ಎಷ್ಟನೇ ಆವೃತ್ತಿ? ಇದು ಯಾವ ಆಟ? ಇದು ಕಬಡ್ಡಿ ಆಟ. ಯಾವ ಆಟ? ಕಬಡ್ಡಿ ಆಟ. ಇಂಡಿಯನ್ ಏನಂತಾರೆ ಇದಕ್ಕ? ಪ್ರೋ ಕಬಡ್ಡಿ. ಯಾವ ಕಬಡ್ಡಿ? ಪ್ರೋ ಕಬಡ್ಡಿ. ಇಂಥವು ಫ್ಯಾನ್ಸಿ ಸ್ಟಾರ್ಟ್ ಆಗೈತಿ ಈಗ, ಚುಟುಕು ಕ್ರೀಡೆಗಳು. ಇದಕ್ಕೆಲ್ಲ ಮೋಟಿವೇಶನ್ ಇನ್ಸ್ಪಿರೇಷನ್ ಯಾವ್ದು ಹೇಳ್ರಿ? ಯಾವುದು? IPL. IPL ಎದಕ್ಕೆ ಸಂಬಂಧಪಟ್ಟಿದೆ? ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ. ಇನ್ನೊಂದಿದೆ IBL. IBL ಎದಕ್ಕೆ ಸಂಬಂಧಪಟ್ಟಿದೆ? ಇಂಡಿಯನ್ ಬ್ಯಾಡ್ಮಿಂಟನ್. ಏನಪ್ಪ? ಬ್ಯಾಡ್ಮಿಂಟನ್ ಲೀಗ್. ರಾಜ್ಯಗಳು ಟೀಮ್ ಮಾಡ್ಕೊಂಡು ನಮ್ಮ ದೇಶದಾಗ ಆಡ್ತಾವೆ. ಇದು ಕ್ರಿಕೆಟ್ ಹಂಗಲ್ಲ. IPL. IWL ಅಂತ ಒಂದೈತಿ, ಇಂಡಿಯನ್ ಯಾವುದು? ರೆಸ್ಲಿಂಗ್, ಕುಸ್ತಿ ಲೀಗ್. ಇದು ಯಾವ್ದು? ಪ್ರೋ ಕಬಡ್ಡಿ. ಎದಕ್ಕೆ ಸಂಬಂಧಪಟ್ಟಿದೆ? ಕಬಡ್ಡಿ. ಇದ ಕ್ವಶನ್ ಕೇಳ್ತಾನೆ PSI. ಮ್ಯಾಚ್ ದ ಫಾಲೋವಿಂಗ್ ಅಂತ. ಇದರಲ್ಲಿ ಹೊಂದಾಣಿಕೆ ಆಗದ್ದನ್ನು ತೆಗೆಯಿರಿ. ಯಾವ್ದು ತೆಗಿತೀರಿ? ಯಾವುದು ಇಲ್ಲ, ಎಲ್ಲ ಹೊಂದಾಣಿಕೆ ಅಲ್ಲ. ಅಂಡರ್ಸ್ಟ್ಯಾಂಡ್? ಹಿಂಗೆ ಗೊತ್ತಾಗ್ಬಿಡ್ತದೆ. 2004ರಲ್ಲಿ 1ನೇ ಸ್ಟಾರ್ಟ್ ಆಯ್ತು. ಓಕೆ, 4ನೇ. ಈ 2024 ನಡೆದಲ್ಲ, ಇದಕ್ಕೆ ಸ್ಪಾನ್ಸರ್ ಯಾರು? ಪ್ರಾಯೋಜಕರು ಅಂತಾರೆ ಗೊತ್ತಾ? ಡಿಸ್ನಿ. ಯಾರು? ಡಿಸ್ನಿ. ಓಕೆ. 5ನೇದು ಎಷ್ಟು ಪ್ರೈಸ್ ಮನಿ ಇದೆ ಗೆದ್ದವರಿಗೆ? ಎಷ್ಟು ಪ್ರೈಸ್ ಮನಿ ಇದೆ? 8 ಕೋಟಿ. ಎಷ್ಟು? ಕ್ರಿಕೆಟ್ಗೆ ಜಾಸ್ತಿ ಇದೆ, ಇದಕ್ಕೆ ಗೆದ್ದವ್ರಿಗೆ ಎಷ್ಟು ಕೋಟಿ? 8 ಕೋಟಿ. ಆಟಗಾರ ಹರಾಜಾಕೈತಿ ಗೊತ್ತಾ? ಇದ್ರಾಗ ಅತಿ ಹೆಚ್ಚು ಮೊತ್ತಕ್ಕೆ ಹರಾಜಾದವ್ರು ಯಾರು? ಈ ಕ್ರಿಕೆಟ್ ಅಂದ್ರೆ ಇಮಿಡಿಯೇಟ್ ಹೇಳ್ತೀರಿ ನೀವು. ಮೊನ್ನೆ ಯಾರು? ಶ್ರೇಯಸ್ ಅಯ್ಯರ, ರಿಷಬ್ ಪಂತ್ ಏನು? ಇಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಹರಾಜಾದವ ಯಾರಪ್ಪ ಅಂತ ಕೇಳಿದಾಗ ಅದು ಗೊತ್ತೈತಿ, ಕೇಳಂಗಿಲ್ಲ ಅವ್ರ. ಇಲ್ಲಿ ಕೇಳ್ತಾರೆ ನೋಡಿ. ಬರೀ ಕ್ರಿಕೆಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬರೀ IPL ನೋಡೋದಲ್ಲ. IPL ಮಾಡ್ಕೋತ ಕೂತ್ರಿ ಅಂದ್ರೆ BPL ಹಾಕಿದಂತ. ಬರೀ ಅದು ಎಕ್ಸಾಮ್ ಕೆಟ್ಟಬೇಕು, ಅಟ್ಟ ಓದ್ಕೊಳ್ಳೋದು, ತಿಳ್ಕೊಳ್ಳೋದು. ಬರೀ IPL ಬಂದಾಗ ಅಭ್ಯಾಸ ಮಾಡಿದ್ಬಿಟ್ಟು ನೋಡ್ತಿರ್ತಾವ. ಬೇರೆ ರಾಜ್ಯದ್ದು ಇದ್ದಾಗ ವಿರಾಟ್ ಕೊಹ್ಲಿನ ನೋಡಂಗಿಲ್ಲ, ನೀವು ಬೇರೆ ರಾಜ್ಯದ್ದು ನೋಡ್ತಿರ್ತೀರಿ. ನೀವು RCB ಇದ್ದಾಗ ನೋಡಪ್ಪ. ಯಾಕೆ ಹೇಳು? ವರ್ಷ ಸೋಲ್ತಾರ ಅಂತೇಳಿ.
ಅದೊಂದು ನೋಡುದ ಅನಿವಾರ್ಯ. ಉಳಿದದ್ದು ಬೇರೆ ಬೇರೆ ನಡೆದಿರ್ತಾವ. ಗುಜರಾತ್ ಟೈಟನ್ಸ್ ಕಡೆ ಸನ್ರೈಸ್ ಹೈದರಾಬಾದ್ ನಡೆದಿರ್ತಾವೆ, ಅವಾಗ ನೋಡುದ. ಅವಾಗ ನೋಡಿ ಏನ್ ಮಾಡ್ತೀರಿ. ಹಿಂಗಾಕೈತಿ ನಾವು. ಅತಿ ಹೆಚ್ಚು ಮತ್ತೆ ಖರಾಜ್ ಅದಾವ ಯಾರು ಹೇಳ್ರಿ? ಸಚಿನ್ ತನ್ವಾರ್. ಯಾರು? ಸಚಿನ್ ತನ್ವಾರ್. ನಾನು ವಿಕಿಪೀಡಿಯಾ ಹುಡುಕಾಡಿ ಬರ್ಕೊಂಡಿದ್ದೀನಿ. ಸಚಿನ್ ತನ್ವಾರ್ 2-3 ಸರಿ ನಾ ಹೇಳಿ ಅಥವಾ ಕೇಳಿ ನೆನಪಾಗಿ ನಿಮ್ಗೆ. 2 ಕೋಟಿ ಎಷ್ಟು ಇವನಿಗೆ? 15 ಲಕ್ಷ. ಎಷ್ಟು ಕೋಟಿ ಹೇಳ್ರಿ? 2 ಕೋಟಿ 15 ಲಕ್ಷ ಖರಾಜ್ ಆಗ್ಯಾನ. ಯಾರು ತಗೊಂಡ್ರಿ ಇವನ? ತಮಿಳು ತಲೈವಾಸ್. ತಮಿಳು ತಲೈವಾಸ್. ತಮಿಳು ತಲೈವಾಸ್. ರಜನಿಕಾಂತ್ ಟೀಮ್. ಯಾರ ಟೀಮ್ ಇದೆ? ತಮಿಳುನಾಡಲ್ಲ ಅವ್ರು. ರಜನಿಕಾಂತ್ ಅವ್ರು ತಮಿಳು ಮೂವಿ ಮಾಡ್ತಾರೆ, ಅವ್ರು ನೆನ್ಪಿಟ್ಟವ್ರು. ತಮಿಳ್ ತಲೈವಾಸ್ ಅತಿ ಹೆಚ್ಚು ಮೊತ್ತ ಖರಾಜ್ ಆಗ್ಯಾರ. ಸಚಿನ್ ತನ್ವಾರ್. ಸಚಿನ್ ತೆಂಡೂಲ್ಕರ್ ಅಲ್ಲ, ಸಚಿನ್ ತನ್ವಾರ್. ಸ್ಲೋಗನ್ ಏನೈತಿರದ? ಘೋಷವಾಕ್ಯ ಲೇ ಪಂಗ. ಏನಪ್ಪ? ಲೇ ಪಂಗ. ಹಂಗೆ ಅಲ್ಲ, ಲೇ ಪಂಗ. ಈ ತರದ ಸ್ಲೋಗನ್ ಘೋಷವಾಕ್ಯ ಅಂತ. ಸ್ಪೀಡಿಯಲ್ಲಿ ಕೇಳ್ತಕ್ಕಂಥದ್ದು ಇವೇ ಕ್ವಶನ್ಸ್ಗಳು. ಓಕೆ, ನೆಕ್ಸ್ಟ್ ಕರ್ನಾಟಕದ ಟೀಮ್ ಯಾವ್ದು ಹೇಳ್ರಿ? ಬೆಂಗಳೂರು ಬುಲ್ಸ್. 2 ಸಲ ಗೆದ್ದಾರ? 1 ಸಲ ಗೆದ್ದಾರ. 1 ಸಲ ಗೆದ್ದಾರ ಇವರು. ನಮ್ಮ IPL ದವ್ರಿ ಮುಂದಿನ ಸಲ ಕಪ್ ನಮ್ಮದೇ ಇರ್ತಾರ. ಗೆದ್ದೇ ಇಲ್ಲ ಸರ್. ಓಕೆ, ನಮ್ಮ ಬೆಂಗಳೂರು ಬುಲ್ಸ್ ಗೆದ್ದಿದ್ದಾರೆ. ಟೋಟಲ್ ಎಷ್ಟು ಟೀಮ್ ಅದಾವಪ್ಪ? ಎಷ್ಟು ಟೀಮ್ ಅದಾವ? 12 ಟೀಮ್ ಅದಾವ. ಎಷ್ಟು ಟೀಮ್ ಅದಾವ? 12 ಟೀಮ್ ಅದಾವ. ಗೆದ್ದವನಿಗೆ 8 ಕೋಟಿ ಕೊಡ್ತಾರೆ. ಓಕೆ, 2014 ಎಲ್ಲಿ ನಡೆದಿತ್ತು ಅಂತ ಕೇಳ್ಬೋದಲ್ಲ ನೀವು. ಎಲ್ಲಿ ನಡೆದಿದೆ? ಇಲ್ಲೇ ಇದೆ ನೋಡಿ, ಪುಣೆ. ಎಲ್ಲಿ ನಡೆದಿದೆ? ಪುಣೆದಾಗ ನಡೆದೈತೆ. ಎಲ್ಲಿ? ಪುಣೆ. ಯಾವ ರಾಜ್ಯದ? ಮಹಾರಾಷ್ಟ್ರದಲ್ಲಿ. ಎಲ್ಲಿ? ಪುಣೆ. ಬಾಲೆವಾಡಿ ಎಲ್ಲಿ ನಡೆದಿದೆ? ನ್ಯೂಸ್ ಪೇಪರ್ದಾಗ ಕೊಟ್ಟಿದ್ದಾರೆ. ಬಾಲೆವಾಡಿಯಲ್ಲಿ ಶ್ರೀ ಶಿವ ಛತ್ರಪತಿ ಸ್ಪೋರ್ಟ್ಸ್. ಶಿವ ಛತ್ರಪತಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಾಲೆವಾಡಿ ನಡೆದೈತೆ. 12 ಟೀಮ್ ಅದ. ಗೆದ್ದವ್ರಿಗೆ 8 ಕೋಟಿ ಕೊಡ್ತಾರೆ. ಅತಿ ಹೆಚ್ಚು ಖರಾಜ್ ಅದಾರ ಸಚಿನ್, ಲೇಪಂಗ, ಘೋಷವಾಕ್ಯ. ನೆನ್ಕೊಳ್ತೀವಿ ಇಲ್ಲ? ವಿಕಿಪೀಡಿಯಾ ನೋಡಿ ಬರ್ಕೊಳ್ಳಿ. ನಾನು ಇದು ನ್ಯೂಸ್ ಬಂದ ತಕ್ಷಣ ವಿಕಿಪೀಡಿಯಾ ನೋಡಿ ಇಟ್ಟು ನೋಟ್ಸ್ ಮಾಡ್ಕೊಂಡಿದ್ದೆ. ತಿಳಿತಾ? ಇವತ್ತು ನಿಂಗೆ ಹೇಳಿದೆ. ಇನ್ನೊಂದು ಕ್ಲಾಸ್ ಏನ್ರಿ ಈಗ ನೋಡ್ಲಾರ್ದ ಹೇಳ್ಬಿಡ್ತಾನ ಅದನ್ನ. ಅರ್ಥ ಆಯ್ತಾ ಇಲ್ಲ? ನೀವೇನ್ ತಿಳ್ಕೊತೀರಿ? ಇವ್ ಸಾಹೇಬ್ರಿಗೆಲ್ಲ ನೆನ್ಕೋತಿಲ್ಲ, ಎಷ್ಟು ಶಾಣೆ ಅದ ಇವ್ರ ಅನ್ಕೋತಿರಲ್ಲ. ನೋ, ಶಾಣೆ ಯಾರು ಹುಡ್ತಾ ಇರಲ್ಲ. ನ್ಯೂಸ್ ಪೇಪರ್ ಓದಿದೆ, ಇಲ್ಲಿ ನೋಟ್ಸ್ ಮಾಡ್ಕೊಂಡೆ, ಚಂದ ಅನಿಸ್ಲಿಲ್ಲ, ಒಂದು ಪೇಜ್ ತಗೊಂಡೆ, ಇಲ್ಲಿ ನೋಟ್ಸ್ ಮಾಡ್ಕೊಂಡೆ, ನಿಮ್ಗೆ ಹೇಳಿದೆ. ಈಗ ಬೈಪಾಟ್ ಆಯ್ತು, ಇನ್ನೇನ್ರ ಮತ್ತೊಂದು ಕ್ಲಾಸ್ ಹೋಗ್ಕೊಂಡ್ಲ, ಇದು ನೋಡ್ಲಾರ್ದ ಹೇಳ್ಬಿಡ್ತಾನ ಅವಾಗ ನೀವು ಅಂತೀರಿ ಸಾಹೇಬ್ರು ಶಾಣೆ ಆದವ್ರು. ಉಮರ ನೋ, ಯಾರು ಶಾಣೆ ಇಲ್ಲ, ಯಾರು ದಡ್ರು ಇಲ್ಲ. ಯಾವ ಓದ್ತಾನಲ್ಲ ಅವ್ನು ಶಾಣೆ. ನ್ಯೂಸ್ ಪೇಪರ್ ಮುಂಜಾನೆ ಬಂದತ್ತೆ, 11 ಗಂಟೆಗೆ ಬನ್ನೇ, ಇಲ್ಲಿ 1 ತಾಸು ಕೂತ್ಕೊಂಡೆ, ನ್ಯೂಸ್ ಪೇಪರ್ ಓದ್ನೆ, ಆ ಹುಡುಗನಿಗೆ PPT ಮಾಡಕ್ಕೇನೆ, ವಿಕಿಪೀಡಿಯಾದಾಗ ಸರ್ಚ್ ಮಾಡಿ ಹೇಳತ್ತ ನಿಟ್ನ. ಇದ ಸೇಮ್ ಕ್ಲಾಸ್ ಕೆಳಗೆ ಇನ್ನೊಂದು ಬ್ಯಾಚ್ ಹೇಳಿ ಅಂದ್ರೆ ನೋಡ್ಲಾರ್ದ ಹೇಳ್ತನು. ಆಕ್ಟಿವ್ ಆಗ್ಬೇಕು, ಶಕ್ತಿಯುತ ಆಗ್ಬೇಕು, ಮಾನಸಿಕವಾಗಿ ಸದೃಢ ಆಗ್ಬೇಕಾದ್ರೆ ಅದಕ್ಕೆ ಆಹಾರ, ಫುಡ್ ಹಾಬಿಟ್ ಅನ್ನ ಡೆವಲಪ್ ಮಾಡ್ಕೋ. ಆಟ ಆಡಕ್ ಬಾ. ಎಲ್ಲಿ ಆಡಿದ್ರಿ ಸರ್ ಆಟ? ಮೊಬೈಲ್ ಸರ್. ಗ್ರೌಂಡಿಗೆ ಹೋಗು. ಎಲ್ಲಿ ಹೋಗು? ಗ್ರೌಂಡಿಗೆ ಹೋಗು, ಆಟ ಆಡು, ಕಬಡ್ಡಿ ಆಡು, ಟೀಮ್ ಕಟ್ಕೋ, ವಾಲಿಬಾಲ್ ಆಡು. ಮೊಬೈಲ್ ತಗ ಮನೆಗೆ ಹೋಗ್ಬೇಕು ಅಂತಲ್ಲಿ ಅಲ್ಲಿ ಹೋಗಿರ್ತಾರ. ಮೊಬೈಲ್ದಾಗ ಅಲ್ಲೇ ಮೊಬೈಲ್ ನೋಡ್ಕೊತ ವಾಕಿಂಗ್ ಮಾಡ್ಬೇಕು. ಎಲ್ರು ಹೋಗಿ ಹಾಯ್ತಾರ ಒಂದೊಂದು ಸರಿ, ಮುಂದೆ ಬಂದವ ಹಾಯ್ತಾರ. ನಿಮ್ಮನ್ನ ಮೊಬೈಲ್ ಏನ್ ಮಾಡ್ತಾ ಇದೆ? ಹಾಳು ಮಾಡ್ತಾ ಇದೆ. ತಲೆ ತಗ್ಗಿಸಿ ನೋಡು, ನಿನ್ನನ್ನ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳ್ತೈತೆ ನ್ಯೂಸ್ ಪೇಪರ್. ಹಂಗಿಲ್ಲಲ್ಲ ಅದು. ನನ್ನನ್ನ ತಲೆ ತಗ್ಗಿಸಿ ನೋಡು, ನಿನ್ನನ್ನ ತಲೆ ಎತ್ತುವಂತೆ ಮಾಡುತ್ತೇನೆ. ಅವಾಯ್ಡ್ ಮೊಬೈಲ್ ಫೋನ್ಸ್, ಅನ್ನೆಸೆಸರಿ ಚಾಟಿಂಗ್ಸ್, ಅನ್ನೆಸೆಸರಿ ವಿಡಿಯೋಸ್. ನಿಲ್ಲಿಸ್ತೀರಿ? ಹವ್ಯಾಸ ಬದಲಾಯಿಸ್ಕೊತೀರಿ? ಹವ್ಯಾಸ ಬದಲಾಯಿಸಿಕೊಳ್ಳಿ, ನಿಮ್ಮ ಹಣೆ ಬರಹ ಬದಲಾಗುತ್ತದೆ. ಇಷ್ಟು ಸಿಂಪಲ್ ವರ್ಡ್ಸ್. ಅಂಡರ್ಸ್ಟ್ಯಾಂಡ್ ಆಗತ್ತೈತಿ? ನೆಕ್ಸ್ಟ್ ಪಾಪ ಶಾಣೆ ಆದ್ರೆ ನೀವೆಲ್ಲ. ಓಕೆ, ಈಗ ನಾವು ಜಸ್ಟ್ ಸ್ಟಡಿ ಮಾಡಿದ್ವಿ. ಯಾವ ವಿಷಯ ಅದು? ಯಾವುದು? ಕ್ರೀಡೆ. ಕ್ರೀಡೆ ಎದ್ರಾಗ ಬರ್ತೈತಿ? ಕರೆಂಟ್ ಅಫೇರ್ಸ್. ವೆರಿ ಗುಡ್. ಇವತ್ತು ಮತ್ತೊಂದು ಬಂದಿದೆ. ಆರ್ಥಿಕತೆಯ ಆ ಮುಖ, ಈ ಮುಖ. ಆರ್ಥಿಕತೆಯ ಇದನ್ನ ಪಕ್ಕ ನೀವು ಓದಲೇಬೇಕಾಗಿರ್ತಕ್ಕಂಥ ಆರ್ಟಿಕಲ್. ನಿಮ್ಮದೇ ಇದೆ ಇದು ಆರ್ಟಿಕಲ್. ಇದರಲ್ಲಿ ನಿರುದ್ಯೋಗ, GDP, ರೂಪಾಯಿ ಬೆಲೆ ಇದೆ. ಎಕನಾಮಿ ಅನ್ನೋದಕ್ಕ 2 ಮುಖ ಅದಾವ. ಎಷ್ಟು ಮುಖ ಅದಾವ? 2 ಮುಖ. ಆ ಮುಖ, ಈ ಮುಖ. ಎಕನಾಮಿ ಎಸ್ಸೆ ಬರೆಯಕ್ಕೆ ಚಲೋ ಆಕೈತಿ. ನೀವು ಯಾರು ಅಂದ್ರಲ್ಲ ಆರ್ಟಿಕಲ್ಸ್ ಇರ್ತಾವ ಅಂತೇಳಿ, ಇದ ಆರ್ಟಿಕಲ್ ನಾವು. ಇನ್ನು ಬರೆದವರು TR ಚಂದ್ರಶೇಖರ್. ಯಾರು ಬರ್ದಾರ? ನೀವು ಇಂಟರ್ವ್ಯೂ ಆದ್ರೆ ತಿಳ್ಕೊರಿ, KS ಗೆ ಇಂಥವ್ ಕ್ವಶನ್ ಕೇಳ್ತಾರೆ. ನಿನ್ ಹಾಬಿ ಕೇಳ್ತಾರೆ. ಏನಪ್ಪ ನಿಂದು? ನಿನ್ನ ಹಾಬಿ ಏನಂತ ಹೇಳ್ತೀರಿ? ಏನ್ ಹೇಳ್ತೀರಿ? ಹಾಬಿ. ಅಲ್ಲಿ ಬರ್ದಿರ್ತೀರಿ ನೀವು, ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ದಾಗ ಬರೆದ ಕಳಿಸಿರ್ತೀರಿ. ಮೊದಲು ಏನೇನು ಹಾಕಿರ್ತೀರಿ? ಹಾಬಿ ಕಾದಂಬರಿ ಓದೋದು, ನ್ಯೂಸ್ ಪೇಪರ್ ಓದೋದು. ಯಾರು ಹಾಕಿರಿ ತಿಳ್ಕೊರಿ ನಾವು. ನ್ಯೂಸ್ ಪೇಪರ್ ಯಾವ್ದು ಓದ್ತೀವಿ? ಯಾವ್ದು ಹೇಳ್ತೀರಿ? ಪ್ರಜಾವಾಣಿ. ಹಾಗಾದ್ರೆ ಪ್ರಜಾವಾಣಿಯಾಗ ವಿಶ್ಲೇಷಣೆ ಅಂತ ಹೇಳೋರು ಆರ್ಟಿಕಲ್ ಬರೀತಾರೆ. ಅವ್ರ ಹೆಸರು ಏನಂತ ಅರ್ಥ ಆಯ್ತಿಲ್ಲ? ಇಂಟರ್ವ್ಯೂ ಕೇಳ್ತಕ್ಕಂಥ ಕ್ವಶನ್. TR ಚಂದ್ರಶೇಖರ್. ಯಾರು? TR ಚಂದ್ರಶೇಖರ್.
GDP-ದಲ್ಲಿ ಭಾರತ ಜಗತ್ತಿನ ಎಷ್ಟನೇ ದೊಡ್ಡ ದೇಶ? ಎಷ್ಟನೇ ದೊಡ್ಡ ದೇಶ? ಈ ಎಲ್ಲ ಆರ್ಟಿಕಲ್ ಇದ್ರಾಗ ಕೊಟ್ಟ ನಾವು ಎಕನಾಮಿಕ್ ಬುಕ್ದಾಗ ಇರಲಾರ್ದ ಕರೆಂಟ್ ಅಫೇರ್ಸ್ ಇದ್ರಾಗ ಒಂದು 50 ಸೆಂಟೆನ್ಸ್ ಹಾಕಾವ್ ನಿಮ್ಗೆ ಈ ಆರ್ಟಿಕಲ್ದ. ನೀವು ಎಕನಾಮಿಕ್ ಚೆನ್ನಾಗಿ ತಿಳ್ಕೊಬೇಕಾದ್ರೆ ಈ ಪಾಠ ಬಹಳ ಇಂಪಾರ್ಟೆಂಟ್. ತಲಾ ವರಮಾನದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ತಲಾ ವರಮಾನ. ತಲಾ ವರಮಾನ ಅಂದ್ರೆ ಗೊತ್ತಾ? ಪರ್ ಕ್ಯಾಪಿಟ. ತಲಾ ವರಮಾನ ಎಕನಾಮಿಕ್ ಸ್ಟಾರ್ಟ್ ಆಗೈತೆ ನಮ್ಗೆ. ತಲಾ ವರಮಾನ ಹೇಳ್ತಾರೆ. ಭಾರತ 141ನೇ ಸ್ಥಾನದಲ್ಲಿದೆ. ಟೋಟಲ್ ಎಷ್ಟರಲ್ಲಿ? 192. ಇಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? GDP-ಯಲ್ಲಿ 5ನೇ ಸ್ಥಾನದಲ್ಲಿ. ತಲಾ ವರಮಾನದಲ್ಲಿ 141ನೇ ಸ್ಥಾನ. ತಲಾ ವರಮಾನ ಎಷ್ಟೈತೆ ಅಂದ್ರೆ ನಮ್ದು $2698. ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಎಷ್ಟು ಗಳಿಸ್ತಾನೆ ನಮ್ಮಲ್ಲಿ? $2698. ಚೀನಾದವ್ರು ಎಷ್ಟು ಗಳಿಸ್ತಾರೆ ಗೊತ್ತಾ? $12,969. ಚೀನಾಕ ನಮ್ಗೆ ಎಷ್ಟು ವ್ಯತ್ಯಾಸ ಗೊತ್ತಾಗ? 6 ಪಟ್ಟು ಹೆಚ್ಚದ ನಮ್ಗಿಂತ. ಎಷ್ಟು ಪಟ್ಟು ಅವರು? 6 ಪಟ್ಟು ನಮ್ಗಿಂತ ಹೆಚ್ಚು ತಲಾ ವರಮಾನ ಇದೆ ಚೀನಾದವ್ರದ್ದು. ಇದೆಲ್ಲ ಅಂಕಿಅಂಶ ಕೊಡ್ಕೊತ ಹೋಗ್ತಾರೆ. ತಿಳಿತಾ? ಹಿಂಗೆ ಸಾಕಷ್ಟು ವಿಷಯಗಳು ಬಹಳ ಬಂದಾವ ಇದರಲ್ಲಿ. ಎಲ್ಲ ಅಂಕಿಅಂಶಗಳು ತುಂಬ್ಯಾವ. ನಿಮ್ಗೆ ಎಕಾನಮಿ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. GDP ಬಗ್ಗೆ ಒಂದು ಪಾಠನ ಐತಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, GNP ಅಂತ ಬರ್ತದೆ, ಗ್ರಾಸ್ ನೆಟ್ ಪ್ರಾಡಕ್ಟ್. NDP ಅಂತ ಬರ್ತದ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. 1, 2, 3, 4 ಅದಾದ್ಮೇಲೆ ಪರ್ ಕ್ಯಾಪಿಟಾ ಇನ್ಕಮ್. ಈ 5 ವರ್ಡದಲ್ಲಿ ಒಂದು ಪಾಠ ಸ್ಟಾರ್ಟ್ ಆಗುತ್ತೆ. ಭಾರತದ ರಾಷ್ಟ್ರೀಯ ಆದಾಯ. ಬಹುಶಃ 1ನೇ ಪಾಠ 2ನೇ ಪಾಠ ಇರ್ತದೆ. ಅಲ್ಲಿ ಥಿಯರಿ ಕಲಿತೀನಿ, ಬಟ್ ಪ್ರಾಕ್ಟಿಕಲ್ ಇಲ್ಲಿ ಕಲಿಯಕ್ಕೆ ಸಾಧ್ಯ ಇದೆ. ಬಿಹಾರದಲ್ಲಿ ಒಂದು ಅರ್ಜಿ ಕರೀತಾರೆ. 1.5 ಲಕ್ಷ ಹುದ್ದೆಗಳಿರ್ತವೆ. ಎಷ್ಟು ಲಕ್ಷ? 1.5 ಲಕ್ಷ ಹುದ್ದೆಗಳಿಗೆ ಅರ್ಜಿ 10 ಲಕ್ಷ ಮಂದಿ ಹಾಕ್ತಾರೆ. ಅದ್ರಲ್ಲಿ ಅಷ್ಟು ನಿರುದ್ಯೋಗ ಇದೆ ನಮ್ಮ ಭಾರತ ದೇಶದಲ್ಲಿ. ಗುಜರಾತದಲ್ಲಿ 3400 ಹುದ್ದೆಗಳಿಗೆ ಅರ್ಜಿ ಕರೀತಾರೆ. SSLC ಮೇಲೆ ಒಂದು ಯಾವುದೋ ಪೋಸ್ಟ್ಗೆ. ಎಷ್ಟು ಮಂದಿ ಅರ್ಜಿ ಹಾಕ್ಯಾರ ಅಂದ್ರೆ ಅಲ್ಲಿ 17 ಲಕ್ಷ ಜನ ಅರ್ಜಿ ಹಾಕ್ಯಾರ. ಎಷ್ಟು ಜನ? 17 ಲಕ್ಷ ಜನ. ಯಾವ ರಾಜ್ಯದಲ್ಲಿ ಇದು? ಗುಜರಾತ್ದಲ್ಲಿ. ನೋಡಿ, ಗುಜರಾತ್ ಮಾಡೆಲ್ ಐತಿರಿ ನೀವು ಮತ್ತೆಲ್ಲ. ಇದೆಲ್ಲಿ ಹೇಳಿದೆ? ಬಿಹಾರದಲ್ಲಿ. ಎಲ್ಲಿದು? ಬಿಹಾರದಲ್ಲಿ. ನೆಕ್ಸ್ಟ್ 62 ಪ್ಯೂನ್ ಪೋಸ್ಟ್ ಕರೀತಾರೆ. 62 ಪ್ಯೂನ್ ಪೋಸ್ಟ್ ಉತ್ತರ ಪ್ರದೇಶದಲ್ಲಿ. ಎಲ್ಲಿ? ಉತ್ತರ ಪ್ರದೇಶದಲ್ಲಿ 62 ಪ್ಯೂನ್ ಪೋಸ್ಟ್ ಅರ್ಜಿ ಎಷ್ಟು ಮಂದಿ ಹಾಕ್ತಾರೆ ಗೊತ್ತಾನ? ಅದಕ್ಕೆ 92,000 ಮಂದಿ ಅರ್ಜಿ ಹಾಕ್ತಾರೆ. ಎಷ್ಟು ಮಂದಿ? 92,000. ಇದ್ರ ಒಳಗೆ 3,700 ಮಂದಿ PhD ಮುಗಿಸ್ಯಾರ. ಏನ್ ಮುಗಿಸ್ಯಾರ? PhD. ನೆಕ್ಸ್ಟ್ 28,000 ಮಂದಿ PG ಮುಗಿಸ್ಯಾರ. MA, MCom, MSc. 2,000 ಮಂದಿ, 28,000 ಮಂದಿ PG ಪೋಸ್ಟ್ ಗ್ರಾಜುಯೇಷನ್. ಗೊತ್ತಲ್ಲ ನಿಮ್ಗೆ? ನೆಕ್ಸ್ಟ್ 5,000 ಜನ ಡಿಗ್ರಿ ಮುಗಿಸ್ಯಾರ. 5,000 ಜನ ಡಿಗ್ರಿ. ಯಾವ ಪೋಸ್ಟ್? ಯಾವ ರಾಜ್ಯ? 92,000 ಮಂದಿ. PhD ಮುಗಿಸಿದವ್ರು 3,700 ಜನ ಹಾಕ್ಯಾರ. ನೋಡಿ ನಮ್ಮ ದೇಶದಲ್ಲಿ ಎಷ್ಟು ಪರಿಸ್ಥಿತಿ ಕಷ್ಟ ಐತಲ್ಲ, ಕಷ್ಟ ಐತಿಲ್ಲ. ಅದಕ್ಕೆ ಬರಿತಾನ ಅವನು, ನಮ್ಮ ದೇಶದಲ್ಲಿ ಆದಾಯದ ಅಸಮಾನತೆ ಎಷ್ಟಿದೆ ಅಂದ್ರೆ 10% ಜನರಲ್ಲಿ 100 ಜನ ಅದರ ತಿಳ್ಕೊರಿ ನಾವು. 10 ಮಂದಿ ಕೈಯಾಗ 65% ಸಂಪತ್ತು ಐತಿ. ಎಷ್ಟು ಪರ್ಸೆಂಟ್? ಸಂಪತ್ತಿನ ಹಂಚಿಕೆ. 10 ಮಂದಿ ಕೈಯಾಗ 65 ರೂಪಾಯಿ ಐತಿ. ಇನ್ನು 90 ಮಂದಿ ಕೈಯಾಗ ಎಷ್ಟೈತಿ ಹೇಳ್ರಿ? ಎಷ್ಟು? 35 ರೂಪಾಯಿ. ಏನ್ರ ಅರ್ಥ ಆಗತೈತಿ? ಇದನ್ನ ಆದಾಯದ ಅಸಮಾನತೆ ಅಂತ ಒಂದು ಚಾಪ್ಟರ್ ಬರ್ತೈತಿ ನಿಮ್ಗೆ. ಇನ್ಕಮ್ ಇನ್ಇಕ್ವಾಲಿಟೀಸ್ ಅಂತ. 10 ಮಂದಿ ಕಡೆ 65 ರೂಪಾಯಿ ಐತಿ, 90 ಮಂದಿ ಕಡೆ 35 ರೂಪಾಯಿ ಹಂಚಿಕೆ. ಆರ್ಥಿಕ ಎಕನಾಮಿಕ್ ಡೆಮೋಕ್ರಸಿ ನಮ್ಮಲ್ಲಿ ಆಗಿಲ್ಲ. ಎಂತ ಡೆಮೋಕ್ರಸಿ? ಎಕನಾಮಿಕ್ ಡೆಮೋಕ್ರಸಿ ನಮ್ಮಲ್ಲಿ ಇಲ್ಲ. ತೆರಿಗೆ ಸಿಸ್ಟಮ್ ಜಾರಿಗೆ ತಂದಾರ ನಮ್ಮಲ್ಲಿ. ಬಡವರಿಗೆ ತೆರಿಗೆ ಕಡಿಮೆ, ಶ್ರೀಮಂತರಿಗೆ ತೆರಿಗೆ ಹೆಚ್ಚು. ಕರೆಕ್ಟಾ? ಅವ್ರು ತೆರಿಗೆ ತುಂಬ್ತಾರ, ಮತ್ತ ಎಲ್ಲಾ ಕಲೆಕ್ಟ್ ಆದ್ರ ಯಾರ ಕಡೆ ಹೋಗ್ತದೆ ಹೇಳ್ರಿ? ಅವ್ರ ಕಡೆ ಹೋಗ್ತದೆ. ಶಿವ್ ಕೇರ್ ಅಣ್ಣ ಒಂದು ಪುಸ್ತಕ ಬರ್ದಾನ, ಯು ಕ್ಯಾನ್ ವಿನ್ ಅಂತೇಳಿ. ಏನಂತ ಬರ್ದಾನವ? ಯು ಕ್ಯಾನ್ ವಿನ್ ಅಂತೇಳಿ ಪುಸ್ತಕ ಬರ್ದಾನ ಶಿವ್ ಕೇರ್. ಅದ್ರಾಗ ಹೇಳ್ತಾನ ಜಗತ್ತಿನ ಎಲ್ಲಾ ಹಣವನ್ನ, ಜಗತ್ತಿನಾಗ ಎಷ್ಟು ಸಂಪತ್ತು ಐತ್ಲ ಅದನ್ನೆಲ್ಲ ಒಂದು ಕಡೆ ಕೂಡ್ಸೋದು, ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡಿಬಿಡೋದು. ಚಲೋ ಅಲ್ಲ? ಖುಷಿ ಆಗೈತಿಲ್ಲ? ಡಿವೈಡ್ ಮಾಡೋದು. ಡಿವೈಡ್ ಮಾಡಿ 2 ವರ್ಷನ್ಯಾಗ ಮತ್ತದು ಎಲ್ಲಿಂದ ರೊಕ್ಕ ಬಂದಿತ್ತಲ್ಲ ಅಲ್ಲೇ ಹೊಳೆ ಹೋಗ್ತೈತಲ್ಲ. ಇದು ಅರ್ಥ ಆತ? 3 ಸ್ಟೇಟ್ಮೆಂಟ್ ಹೇಳಿದೆ ನಾನು. ಅರ್ಥ ಆಗತ್ತೈತಿ? ಎಕನಾಮಿಕ್ಸ್ ತಿಳ್ಕೊಬೇಕಾದ್ರೆ ಹಿಂಗ ತಿಳ್ಕೊಬೇಕು. ಜಗತ್ತಿನ ಎಲ್ಲಾ ಸಂಪತ್ತನ್ನ ಏನ್ ಮಾಡೋದು? ಒಂದು ಡೆಬ್ಬ್ಯಾಗ ಕ್ರೋಢೀಕರಿಸೋದು. ಇಲ್ಲಿ ಡೆಬ್ಬ್ಯಾಗ ಬಂತೀವಿ, ಹೌದಾ? ಜನರನ್ನ ಒಂದ್ ಕಡೆ ಕರೆಯೋದು, ಸಮನಾಗಿ ಎಲ್ಲರಿಗೂ ಹಂಚೋದು, ಡೆಬ್ಬಿ ಖಾಲಿ ಹಾಕೋದು.
ಈ ಡಬ್ಬಿ ಏನಾಗ್ತಿದ ಖಾಲಿ ಆಗ್ತಿದ, ಖಾಲಿ ಆಗ್ತಿಲ್ಲ. ರೊಕ್ಕೆಲ್ಲ ಎಲ್ಲಿ ಬಂತು? ಇಲ್ಲಿ ಬಂತಿಲ್ಲ. 2 ವರ್ಷ ಬಿಡೋದು. ಈ ರೊಕ್ಕೆಲ್ಲ ಮತ್ತೆ ಎಲ್ಲಿ ಬಂದಿರ್ತಂತ ಹೇಳ್ರಿ? ಈಗ ಕರೆನ ಸುಳ್ಳು UPSC ಆಗಾದ್ರೆ ಇದನ್ನ ತಿಳ್ಕೊಬೇಕು. ಇದನ್ನ ಕೊಟ್ಟು ಎಸೆ ಬರೀತಿ ಹೇಳ್ತಾನ, ಇದನ್ನ ಅನಾಲಿಸಿಸ್ ಮಾಡತ್ ಹೇಳ್ತಾನ ಎಕನಾಮಿಕ್. ಹೆಂಗೆ ಈ ರೊಕ್ಕೆಲ್ಲ ಯಾರ ಕಡೆ ಐತಿ ಹೇಳ್ರಿ? ಈಗ ಯಾರ ಕಡೆ ಐತ್ರಿ? ರಾಜಕೀಯದವ್ರ ಕಡೆ ಇದೆ, ಆಡಳಿತಗಾರರ ಕೈಯಲ್ಲಿದೆ, ಮತ್ತೆ ಯಾರ ಕೈಯಲ್ಲಿದೆ? ಬಿಸ್ನೆಸ್ ಮ್ಯಾನ್ಗಳ ಕೈಯಲ್ಲಿದೆ. 65% ಇವ್ರ ಕಡೆನೇ ಇದೆ. ಇದನ್ನೆಲ್ಲ ಕಸ್ಕೊಳ್ಳೋದು ಇವ್ರ ಕಡೆ. ಇಲ್ಲಿ ಇಟ್ಕೊಳ್ಳೋ, ಹಂಚಿಕೆ ಮಾಡೋದು. ಕೊಡ್ತಾರವ್ರು, ಹೋಗ್ತಾರವ್ರು, ಆಯ್ತು ತೊಗೊಂಡು ಹೋಗ್ಬಿಡ್ಪ, ನೀ ಕಾಯ್ದೆ ಮಾಡಿದೆ ಅದ್ರ ಪ್ರಕಾರ ತೊಗೊಂಡು ಹೋಗು, ನೋ ಪ್ರಾಬ್ಲಮ್. ಈ ರೊಕ್ಕ ತಗೊಂಡಿರ್ತಾರಲ್ಲ 90% ಜನ, ಇವ್ರು ಇಟ್ಕೋತಾರ ಅವ್ರ ಕಡೆ. ಏನ್ ಮಾಡ್ತಾರೆ ಹೇಳ್ರಿ? ರೊಕ್ಕ ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತೀವಿ? ನಿನ್ನ ಕಡೆ 10 ಲಕ್ಷ ರೂಪಾಯಿ ಬತ್ತು, ಪಟ್ಟಿ ತಿಳ್ಕೊಳ. ಏನ್ ಮಾಡ್ತೀವ? ಏನ್ ತಗೋತೀವ? ಮದುವೆ ಹಾಕೋಣ ಸರ. ಏನಕ್ಕಿಯೋ ಮದುವೆ. ಮದುವೆ ಅಂದ್ರೆ ಏನು ಗೊತ್ತಾ? ಮಂದಿಗಾಗಿ ದುಂದು ವೆಚ್ಚ ಮಾಡುವುದು ಅಂತ. ಏನೋ ಮದುವೆ ಅಂದ್ರ ಮಂದಿಗಾಗಿ ದುಂದು ವೆಚ್ಚ ಮಾಡುವುದು. ಶ್ರೀಮಂತರ ಮದ್ವಿ 40 ಮಂದಿ 50 ಮಂದಿ ಕೂಡಿ ಎಲ್ಲೋ ಬೇರೆ ದೇಶದಾಗ ಮಾಡ್ಕೊತಾನ. ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ. ನೀವು ಅವನ್ ನೋಡಿ ಅವನು ನಾವು ಲೈಕ್ ಒತ್ತಿ, ಇಲ್ಲಿ ಅವ್ನ ಪ್ಯಾನ ಇವನ್ ಪ್ಯಾನ ನೀವು ಒತ್ತಿರ್ತೀರಿ. ಅವ ಬೇರೆ ದೇಶಕ್ಕೆ ಹೋಗಿ ಅನುಷ್ಕಾ ಶರ್ಮಾನ್ ಕರ್ಕೊಂಡು ಹೋಗಿ 40 ಮಂದಿ ಕೂಡಿ ಮದುವೆ ಆದ್ರ ಅವ್ರು. ನಮ್ಮ ಊರಾಗ ನಮ್ಮದು ಮದುವೆ ಮಾಡಿರಂದ್ರ ಏನ್ ಹವಾಪ, ಏನ್ ಕತಿ. ಊರಿಗೆಲ್ಲ ಸೀರೆ ಕೊಡುದ, ಊರವ್ರಿಗೆಲ್ಲ ಊಟ ಮಾಡ್ಸೋದ. ಮದ್ವೆ ಆತರ ಶುರು ಆತ್. ಛತ್ರ ಬುಕ್ ಮಾಡ್ಬೇಕಲ್ಲ ಒಂದ, ಹೌದಾ? ಯಾರ್ದಿರ್ತದ ಛತ್ರ? ಯಾರ್ದ? ಬಿಸ್ನೆಸ್ ಮ್ಯಾನ್ ಇರ್ತತಿ. ಹೋತ ಅಲ್ಲಿ 25,000 ರೂಪಾಯಿ, ಈಗ 1 ಲಕ್ಷ ಇಟ್ಲಾಗಿರ್ತವೆ. ಹೋತಿಲ್ಲಿ ರೊಕ್ಕ ಬಂಗಾರ ತಗೊಳ್ದಪ್ಪ, ಹೋಗಿ ಬಂಗಾರ ಹಾಕ್ಬೇಕಲ್ಲ. ಯಾರಿಗೆ? ಬಿಸ್ನೆಸ್ ಮ್ಯಾನ್, ಹೌದಾ? ಮತ್ತೇನ್ ತಗೊಳ್ದು? ಈಗ ಗಂಡ ಇರ್ತಾನಲ್ಲ, ಅವ್ನು ಗಂಡ ಇದ್ರೆ ಹೆಂಡತಿ ಕಡೆಯವ್ರು ಏನ್ ಕೊಡ್ತಾರ? ಬೈಕ್ ಕೊಡ್ತಾರ ಅವ್ನು ತಿರುಗಾಡಕ. ಸ್ವಲ್ಪ ಶ್ರೀಮಂತ ಇದ್ರೆ ಏನ್ ಕೊಡ್ಬೇಕು ಅವಂಗ? ಕಾರು. ಎಲ್ಲಿ ಹೋಗ್ಬೇಕು? ಶೋರೂಮ್. ಇಲ್ಲೇ ಬಿಸ್ನೆಸ್ ಮ್ಯಾನ್ ಕಡೆ ಹೋಗ್ಬೇಕಲ್ಲ, ರೈಟ್ ಅವ್ರ ಅವಂಗ. ಮತ್ತ ಬಟ್ಟೆ ಬರೇ ಯಾರು ಹೋದಾಗಲ್ಲ. 10 ಲಕ್ಷ 2 ವರ್ಷನಾಗ ನುಂಗಿ ನೀರು ಕೊಡೋದು. ಮತ್ತೆ 5 ಲಕ್ಷ ಸಾಲ ಇರ್ತೈತಿ. ಆಗಿಲ್ ಬಿಡ, ಏನಾಗೋದೈತಿ? ಒಂದೇ ಸರಿ ಮದುವೆ ಹೋಗೋದೈತ್ಲ. ತಿಳಿತಾ? ನಮ್ಮಲ್ಲಿ ಅದ್ದೂರಿ ಮದುವೆಗಳು, ತಿಥಿಗಳು, ಹಬ್ಬ ಹರಿದಿನಗಳನ್ನ ಬಹಳ ಚೆನ್ನಾಗಿ ಆಚರಿಸ್ತೀವಿ ನಾವು. ಅದಕ್ಕೆ ಸಾಲ ಮಾಡಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ. ಇರಂಗಿಲ್ಲ. ದುಶ್ಚಟಗಳು. ರೊಕ್ಕ ಬಂದವ ತಡಿ, 30 ಕುಡಿ ಅವ ದಿನ 8 ಕುಡಿ ಶುರು ಮಾಡ್ತಾನವ. ರೊಕ್ಕ ಬಂದವಲ್ಲ, ಫ್ರೀ ಗೃಹಲಕ್ಷ್ಮಿ. ಹೌದು, ಪುಕಟಲ್ಲ. ಈ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನಂದ್ರೆ ಎಲ್ಲಾ ಕಲೆಕ್ಟ್ ಮಾಡಿ ಬಿಡ್ತಾನವ. ಇದಕ್ಕೆ ಟ್ಯಾಕ್ಸ್ ಕಟ್ಬೇಕಲ್ಲ, ಅವ ತೆರಿಗೆ ಕಟ್ಬೇಕಲ್ಲ, ತೆರಿಗೆ ತಪ್ಪಿಸ್ತಾನವ. ಇವು 30 ರೂಪಾಯಿ ಟ್ಯಾಕ್ಸ್ ಕಟ್ಟೋದಿರ್ತೈತಿ. ಏನ್ ಮಾಡ್ತಾನ ಗೊತ್ತಾನ? ಹೆಂಗಾರೆ ಮಾಡಿ 10 ರೂಪಾಯಿ ಕಟ್ಟಿ ಬಿಡಲ್ಲ ಕಳ್ಕೊಂಡು 20 ರೂಪಾಯಿ ಉಳಿಯಾಕೈತ್ಲ ಇವ್ರು. ಆ 20 ರೂಪಾಯಿದಾಗ 10 ರೂಪಾಯಿ ಇಟ್ಕೊಂಡ 10 ರೂಪಾಯಿ ಯಾರು ಕೊಡ್ತಾನೆ ಹೇಳ್ರಿ? ಇವ್ರಿಗೊಂದು 5 ರೂಪಾಯಿ ಕೊಡ್ತಾನ, ಇವ್ರಿಗೊಂದು 5. ತೆರಿಗೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್. ತಿಳಿತಾ? ಅವ್ನ ಸಪೋರ್ಟ್ ಯಾರು? ರಾಜಕಾರಣಿಗಳು. ರೊಕ್ಕ ನಿಮ್ಮದೆಲ್ಲ ಇಲ್ಲಿ ಹೊಂಟಿತಾ, ಇಲ್ಲಿಂದ ಇಲ್ಲಿ ಹೊಂಟಿತಾ. 2 ವರ್ಷನಾಗ ಎಲ್ಲ ರೊಕ್ಕ ಮತ್ತೆ ಇಲ್ಲಿ ಹೋಗ್ತೈತಿ, ಪೆಟ್ರೋಲ್ ಬಂಕಿಗೆ ಹೋಗ್ತೈತಿ, ಬಂಗಾರ ಅಂಗಡಿಗೆ ಹೋಗ್ತೈತಿ, ಛತ್ರಗಳು ಯಾವ್ದು ಅಲ್ಲಿ ಹೋಗ್ತೈತಿ. ಇವರೆಲ್ಲ ಹೋಗಿ ಇವ್ರು ಹೊಟ್ಟೆ ತುಂಬಿಸ್ತಾರ, ಇವ್ರು ಹೊಟ್ಟೆ ತುಂಬಿಸ್ತಾರ. ಮತ್ತೆ 2 ವರ್ಷನಾಗ ಈ ಡೆಬ್ಬಿ ಏನಾಕೈತಿದ? ಎತ್ತು ತುಂಬತೈತಿ. ಈ ಡೆಬ್ಬಿ ಏನಾಕೈತಿದ? ಖಾಲಿ ಆಕೈತಿ. ಕಾರಣ ಯಾರು ಇದಕ್ಕೆ? ಅರ್ಥಾತೋ ಇಲ್ಲ? ಮತ್ ನಾವ್ ಯಾರನ್ನ ಬೈತೀವಿ? ನಾವು? ರಾಜಕಾರಣಿಗಳು ಭ್ರಷ್ಟರದಾರ, ಅಧಿಕಾರಿಗಳು ಭ್ರಷ್ಟರದಾರ, ಬಿಸ್ನೆಸ್ ಮ್ಯಾನ್ಗಳು ಸ್ಕ್ಯಾಮ್ ಮಾಡ್ತಾರೆ. ಯಾರಪ್ಪ ಕಾರಣ? ಬೆಕ್ಕಿನ ಕುರುಳಿಗೆ ಗಂಟೆ ಕಟ್ಟುವ ಯಾರು? ನೀವು ಶಾಣೆ ಆದ್ರು ಮರ ನಿನಗೆ ಯಾಕೆ ಬಿಟ್ಟಿತ್ತಪ್ಪ ಖರ್ಚು ಮಾಡಿ ದೊಡ್ಡ ಮದುವೆ ಆಗೋದು? ದುಶ್ಚಟಗಳು ದಾಸನ ಯಾಕಿರಿ ನೀವು? ಈ ವ್ಯಾಜ್ಯಗಳನ್ನ ಯಾಕೆ ಮಾಡ್ಕೋತೀರಿ? ಅಂತಮ್ಮ ಜಗಳ ಶುರು ಆತರ ಮುಗಿತು. ಒಂದು ಹೆಂಟಿಗೆ ಜಗಳ ಇರ್ತದೆ, ಸುಪ್ರೀಂ ಕೋರ್ಟ್ ತಗೋಬೇಕು ಕೇಸ್. 1 ಗುಂಟೆ ಜಮೀನಿಗೆ ಹೈಕೋರ್ಟ್ ತಗೋ ಕೇಸ್ ಹೋಗಿರ್ತದೆ. 10 ಎಕರೆ ಹೊಲ ಮಾರಿರ್ತಾರೆ. ದೇಶದಲ್ಲಿ, ಜಗತ್ತಿನಲ್ಲಿ ಆರ್ಥಿಕ ಅಸಮಾನತೆಗೆ ಮೂಲ ಕಾರಣ ನಾವು ಪ್ರಜೆಗಳು. ನೀವು ಕರೆಕ್ಟ್ ಆಗಿದ್ರೆ ನಿಮ್ ಕಿಸೆ ಖಾಲಿ ಆಗಲ್ಲ. ನೀವು ತಪ್ಪು ಡಿಸಿಷನ್ ತಗೊಂಡ್ರಿ ಅಂದ್ರೆ ನಿಮ್ ಕಿಸೆ ಏನಾಕವ? ಖಾಲಿ ಆಕೈತಿ. ಅದಕ್ಕೆ ನೀವು ಬೇರೆದವ್ರನ್ನ ದ್ವೇಷ ಮಾಡ್ತೀರಿ. ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ. ನೋಡ್ರಿ, ಆ ಕಡೆ ಕೈ ಮಾಡುವಾಗ 1 ಬಳ್ಳ ಆ ಕಡೆ ಐತಿ, 3 ಬಳ್ಳ ನಮ್ ಕಡೆ ಅದಾವ. 1 ಮ್ಯಾಲ ಅವ್ನು ದೇವ್ರ ತಪ್ಪೊಂದು ಹುಡ್ಸ್ಯಾಂದ. ಇದನ್ನೇ ಉಪೇಂದ್ರ ಹೇಳಿದ್ರು 20 ವರ್ಷ ಇದನ್ನ ಹೇಳ್ತಾನ. ತಿಳಿತಾ? ನಮ್ಗೆ ಅರ್ಥ ಆಗೋತ್ತಾಗಿತ್ತದು. ಹೌದಾ? ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸೈನ್. ನಾ ಏನಾದ್ರೂ ಮುಂದೆ ಪಿಕ್ಚರ್ ತೆಗಿತೀನಿ ಅಂದ್ರೆ ಇದು ನಾನು ಪಿಕ್ಚರ್ ಹೆಸರು. ಹೌದಾ? 1 ಅವನ್ ತಪ್ಪ, ನಂದ 3 ತಪ್ಪ, ಹುಡ್ಸ್ಯಾಂದ ಎಲ್ಲಾರು ನಾವು ನಮ್ಮನ್ನ ದೇವ್ರ ತಪ್ಪ. ನೀ ಶಾಣೆ ಆಗೋ, ಜಗತ್ತ ಶಾಣೆ ಆಗ. ತಿಳಿತಾ? ನೀ ದಡ್ಡ ಆಗೋ, ಜಗತ್ ನಿನ್ ದಡ್ಡ ಮಾಡ್ಬೇಕು. ತಿಳಿತಾ? ಅದಕ್ಕೆ ಚೆನ್ನಾಗಿ ಥಿಂಕ್ ಮಾಡು.
ಅನ್ನೋದನ್ನ ಹೇಳ್ತಕ್ಕಂಥ ಆರ್ಟಿಕಲ್ ಇದು. ನೀನು ಚೆನ್ನಾಗಿ ಓದ್ಕೋ ಆರ್ಟಿಕಲ್, ಎಸ್ ಬರೆಯಕ್ಕೆ ರೆಡಿ ಆಗ್ತಿ. ಎಕನಾಮಿಕ್ ಕಾನ್ಸೆಪ್ಟ್ ಗೊತ್ತಾಕವ. ಇಲ್ಲಿ ಮಾತಾಡಿದ್ದೆಲ್ಲ ಎಕನಾಮಿಕ್ಸ್ ಐತೆ ನಾವು ತಿಳಿತಾ. ಡಾಲರ್ ಯಾವ ಕರೆನ್ಸಿ? ಅಮೇರಿಕಾ. ರೂಪಾಯಿ ಯಾವ ಕರೆನ್ಸಿ? ಇಂಡಿಯಾ. ಯುರೋ, ಯುರೋ ಕರೆನ್ಸಿ ಯಾರ್ದು? 19 ದೇಶಗಳ ಕರೆನ್ಸಿ ಯುರೋ ಇದೆ. ಯುರೋಪಿಯನ್ ಯೂನಿಯನ್ 20 ಈಗ ಯುರೋಪಿಯನ್ ಯೂನಿಯನ್ ಅಂತ ಒಂದು ಯೂನಿಯನ್ ಇದೆ, ಅಲ್ಲಿ 20 ದೇಶಗಳ ಸಾಮಾನ್ಯ ಕರೆನ್ಸಿ ಯುರೋ ಬಳಸ್ತಾರೆ. ರಿಂಗೆಟ್ ಯಾವುದು? ಮಲೇಷಿಯಾ. ಜಪಾನದ ಯನ್, ಬ್ರಿಟನ್ನಿನ ಪೌಂಡ್, ಅಮೆರಿಕದ ಡಾಲರ್, ಬ್ರಿಟನ್ನಿನ ಪೌಂಡ್, ಮಲೇಷಿಯಾದ ರಿಂಗೆಟ್. ಚೆಲ್ಲಾಡಿದ ಈ ಮೋಹನನಿಗೆ ಜುಜುಬಿ ರೂಪಾಯಿ ಲೆಕ್ಕನ ಕಾಂತ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. 10 ವರ್ಷದಿಂದ ಹೇಳ ಡೈಲಾಗವ. ಇನ್ಕಂತಕ ಪಾಠ ಮಾಡಿ ಯಾರು ಚಪ್ಪಾಳಿ ಹೊಡೆದಿಲ್ಲ ಡೈಲಾಗ್. ಅದಕ್ಕೆ ನಂಗೆ ಅನ್ಸದ ನಾನು ಪಾಠ ಹೇಳ್ಬಿಟ್ಟು ಪಿಕ್ಚರ್ ತೆಗಿಬೇಕಂತ. ಮನರಂಜನೆಯಲ್ಲಿಯೂ ಕೂಡ ಸಾಮಾನ್ಯ ಜ್ಞಾನ ಗೊತ್ತಿರ್ಬೇಕು. ನಾವು ಅದನ್ನು ನೋಡಿದ್ವಿ. ರಕ್ತ ಕಣ್ಣೀರು ಪಿಕ್ಚರ್ ನೋಡಿದ ತಕ್ಷಣ ಕಾಂತಾನ್ ನೋಡಿಲ್ಲ ನಾವು. ಕಾಂತ ಗೊತ್ತಲ್ಲ, ರಮ್ಯಕೃಷ್ಣ. ನಾವು ಡೈಲಾಗ್ ಕೇಳಿದ್ವಿ ಉಪೇಂದ್ರ. ಅಮೆರಿಕಾದ ಡಾಲರ್, ಬ್ರಿಟನ್ನಿನ ಪೌಂಡ್, ಮಲೇಷಿಯಾದ ರಿಂಗೆಟ್. ಚೆಲ್ಲಾಡಿದ ಈ ಮೋಹನನಿಗೆ ಜುಜುಬಿ ರೂಪಾಯಿ ಲೆಕ್ಕನ ಕಾಂತ. ಚೆಕ್ ಆರ್ ಕ್ಯಾಶ್ ಯಾವ್ದು ಬೇಕಾದ್ರೆ ಕೊಡ್ತಾನಂತ. ಹಾಗೆ ಅವಾಗ ಅದನ್ನ ಕೇಳಿದಾಗ ನಮಗೆ ಯಾವ್ಯಾವ ದೇಶದ ಕರೆನ್ಸಿ ಯಾವ್ದು ಗೊತ್ತಾಯ್ತು ನೋಡಬೇಕು. ಹಂಗಿರ್ಬೇಕು ನೀವು ಸ್ಟೂಡೆಂಟ್. ನಾವು ಹಂಗೆ ಥಿಂಕ್ ಮಾಡ್ತೀನಿ. ನೀ ಹೆಂಗೆ ಥಿಂಕ್ ಮಾಡ್ತೀನಿ ಹಂಗಾಗಿ. ಓಕೆ, ನೆಕ್ಸ್ಟ್ ಆರ್ಟಿಕಲ್. ಇದು ಯಾವ ವಿಷಯ? ಎಕನಾಮಿ ಓದಿ ನೋಡಿ. ಎಕನಾಮಿ ಎಲ್ಲಿ ಬಂತು? ಎಕನಾಮಿ ಓದಿದೀವಾ? ಈ ನ್ಯೂಸ್ ಪೇಪರ್ ತಗೊಳ್ಳಿ, ಜಾಗ್ರಫಿನೂ ಇದೆ ಇದರಲ್ಲಿ. ಇವತ್ತಿನ ನ್ಯೂಸ್ ಪೇಪರ್ ಕಂಪಲ್ಸರಿ ಕೊಂಡು ತಗೋಬೇಕು ಎಲ್ಲರೂ. ತಗೊಳ್ತೀರಿ ಹೊರಗೆ ಹೋಗಿ? ಹಾಂ, ಇವತ್ತಿನ ಒಂದೇ ನ್ಯೂಸ್ ಪೇಪರ್ ತಗೊಳ್ರೆ ಸಾಕು, ನೀವು ಗೊತ್ತಾಗ್ಬಿಡ್ತೈತಿ ನಾ ಯಾಕೆ ನ್ಯೂಸ್ ಪೇಪರ್ ಓದಬೇಕು ಅಂತ. ಪೇಜ್ ನಂಬರ್ 6 ಬಂದಿದೆ. 31.5 ಇಂಚು ಓರೆಯಾದ ಭೂಮಿ. ಭೂಮಿ ಅಂದ್ರೆ ಬಂತಿಲ್ಲ, ಜಾಗ್ರಫಿ ಬಂತಿಲ್ಲ. 35 ಇಂಚ್ ಓರೆ ಆಗೈತೆ. ಈಚೆಗೆ ಹವಾಮಾನ ಬದಲಾವಣೆ, ಜಾಗತಿಕ ಉಷ್ಣತೆ ಏರಿಕೆ, ನಿಸರ್ಗದಲ್ಲಿ ಅತಿಯಾದ ಮಾನವನ ಹಸ್ತಕ್ಷೇಪಗಳಿಂದ ಭೂ ಸಂರಚನೆ, ಭೌಗೋಳಿಕ ವಿದ್ಯಮಾನದಲ್ಲಿ ಕೂಡ ಗಮನಾರ್ಹ ಬದಲಾವಣೆ ಆಗಿದೆ. ಜಾಗ್ರಫಿನೂ ಬಂತು, ಏನ್ ಬಂತಿದ್ರಾಗ? ಪರಿಸರನೂ ಕೂಡ ಬಂತು ಮತ್ತು ಜಾಗ್ರಫಿನೂ ಕೂಡ ಬಂತು. ಓಕೆ, ಪಾಲಿಟಿ ಅಂದ್ರೆ ದಿನ ಇರ್ತದೆ ನ್ಯೂಸ್ ಪೇಪರ್. ಪಾಲಿಟಿ ನೀವು ದಿನ ಹುಡುಕಿದ್ರೆ ದಿನ ಸಿಗ್ತದೆ. ನೆಕ್ಸ್ಟ್ ಆರ್ಟಿಕಲ್ ತಗೋಪ. ರೂಪಾಯಿ ಮೌಲ್ಯ ತೀವ್ರ ಕುಸಿತ ಬಂದಿದೆ. ಅದು ಕೂಡ ಏನದು? ಎಕಾನಮಿ. ರೂಪಾಯಿ ಮೌಲ್ಯ ಯಾವುದರ ವಿರುದ್ಧ ಕುಸಿಯುತ್ತದೆ? ಡಾಲರ್ ವಿರುದ್ಧ. ಒಂದು ರೂಪಾಯಿಗೆ, ಒಂದು ಡಾಲರ್ಗೆ ಎಷ್ಟು ರೂಪಾಯಿ ಈಗ? ಎಷ್ಟು ರೂಪಾಯಿ? 85 ರೂಪಾಯಿ ಈಗ. ಎಷ್ಟು ರೂಪಾಯಿ? 85 ರೂಪಾಯಿ. ಇವತ್ತು ನ್ಯೂಸ್ ಪೇಪರ್ದಾಗ ಎಲ್ಲ ಬಂದೈತದು. 85ಕ್ಕಿಂತ ಕಡಿಮೆ ಆಗಿದೆ. ಓಕೆ, ಅದರಲ್ಲಿ ನೀವು ಬರೀ ಆರ್ಟಿಕಲ್ ಓದಿದ್ರೆ 4-5 ಎಕನಾಮಿಕ್ಸ್ ಕ್ವಶನ್ ಗೊತ್ತಾಕೋ. ರೂಪಾಯಿ ಮೌಲ್ಯ ದುರ್ಬಲಗೊಂಡಿರುವುದರಿಂದ ರಫ್ತು ಹೆಚ್ಚಾಗುತ್ತದೆ. ಸರಿನೋ ತಪ್ಪು? ಇದನ್ನ ಕ್ವಶನ್ ಕೇಳ್ತಾನೆ ಎಕನಾಮಿಕ್ಸ್. 2 ಕ್ವಶನ್ ಕೇಳ್ತಾನೆ. ರೂಪಾಯಿ ಮೌಲ್ಯ ಹೆಚ್ಚಾಗಿರುವುದರಿಂದ ರಫ್ತಿಗೆ ಅನುಕೂಲಕರ, ರೂಪಾಯಿ ಮೌಲ್ಯ ಹೆಚ್ಚಾಗಿರುವುದರಿಂದ ರಫ್ತಿಗೆ ಅನಾನುಕೂಲ. ಕೇವಲ ಒಂದು ಸರಿ, ಕೇವಲ 1 ಮತ್ತು 2 ಸರಿ ಮೇಲೆ ಯಾವುದಲ್ಲ. ರಫ್ತು ಮಾಡೋದ್ರಿಂದ ಯಾರಿಗೆ ಅನುಕೂಲ? ರೂಪಾಯಿ ಅಪಮೂಲ್ಯ ಅಂತ ತಿಳ್ಕೊರಿ. ರೂಪಾಯಿ ಅಪಮೂಲ್ಯ ಅಂದ್ರೆ ಕಡಿಮೆ ಅಂತ ತಿಳ್ಕೊರಿ. ಮೌಲ್ಯ ಕಡಿಮೆ ಅಂತಂದ್ರ ರಫ್ತು ಮಾಡೋರಿಗೆ ಚಲೋನೋ ಖುಷಿನೋ ದುಃಖನೋ? ಖುಷಿನೋ ದುಃಖನೋ? ಖುಷಿ. ಖುಷಿ ಯಾಕೆ ಹೇಳ್ರಿ? ರೊಕ್ಕ ಜಾಸ್ತಿ ಬರ್ತಾವಲ್ಲಿ. ಹೌದಾ? ಡಾಲರ್ 85 ರೂಪಾಯಿ ಡಾಲರ್ ಇದ್ದಾಗ $1 ಒಂದು ಏನಾದ್ರು ವಸ್ತು ಒಂದು ಕೆಜಿಗೆ $1 ಇತ್ತ ತಿಳ್ಕೊರಿ. ಹೌದಾ? 1 ಕೆಜಿ ಮಾರ್ತಾನ, ಎಷ್ಟು ಬರ್ತೈತಿ ಇವಂಗ? 85 ರೂಪಾಯಿ. 84 ರೂಪಾಯಿ ಇತ್ತಂದ್ರೆ 1 ಕೆಜಿ ಮಾರಿದಾಗ ಎಷ್ಟು ರೊಕ್ಕ ಬರ್ತಾವ? 84. 83 ರೂಪಾಯಿ ಇತ್ತಂದ್ರೆ 1 ಕೆಜಿ ಮಾರಿದಾಗ. ಹಂಗ ರೂಪಾಯಿ ಅಪಮೂಲ್ಯ ಆದಂಗ ದೇಶದಿಂದ ರಫ್ತು ಮಾಡ್ತೀವಲ್ಲ ನಾವು, ಅವ್ರಿಗೆ ಬಹಳ ಅನುಕೂಲಕರ. ಸ್ಟೇಟ್ಮೆಂಟ್ ಕರೆಕ್ಟಾ? ಆಮದು ಮಾಡ್ಕೊಳ್ಳೋರಿಗೆ ವೆರಿ ಗುಡ್. ಕಷ್ಟ ನಷ್ಟ ಆಕತಿ, ಅನಾನುಕೂಲ, ಇದ್ರ ಮೇಲೆ ಕೇಳ್ತಾನೆ ಕ್ವಶನ್. ಹಣದ ಅಪಮೂಲ್ಯದ ಮೇಲೆ ಏನಾದ್ರು ಕ್ವಶನ್ ಕೇಳಿದ್ರೆ, ಹಣದ ಅಪಮೂಲ್ಯವಾದರೆ ರಫ್ತಿಗೆ ಅನುಕೂಲಕರ, ಹಣದ ಅಪಮೂಲ್ಯವಾದರೆ ಆಮದಿಗೆ ಅನಾನುಕೂಲಕರ. ಕೇವಲ 1 ಸರಿ, 1 ಮತ್ತು 2 ಸರಿ, 1 ಮತ್ತು 2 ಸರಿ, 2 ಸರಿ ಇತ್ತು. ಇವು ಆಮದ ಮಾಡ್ಕೋತಿರ್ತಾನ. 1 ಕೆಜಿಗೆ ಇವು 84 ರೂಪಾಯಿ ಕೊಡೋದಿರ್ತದೆ. ದರ 84 ಇದ್ದಾಗ 84 ಕೊಡ್ತಾನೆ. ದರ 85 ಇದ್ದಾಗ 85 ಕೊಡ್ಬೇಕು. 86 ಇದ್ದಾಗ ₹1 ಹೆಚ್ಚು ಹೊಂಟಿತ್ತು, ₹2 ಹೆಚ್ಚು ಹೊಂಟಿತ್ತಿಲ್ಲ. ಹಿಂಗೆ ರೂಪಾಯಿ ಅಪಮೂಲ್ಯ ಆತರ ಹೆಚ್ಚ ಕೊಡ್ಬೋದು ಹೋಗ್ಬೇಕು ರೊಕ್ಕ. ರೂಪಾಯಿ ಅಪಮೂಲ್ಯ ಹಾಕತ್ರ ಇವಂಗ ರೊಕ್ಕ ಹೆಚ್ಚು ಬರ್ತಾವ. ಇವಂಗ ಅರ್ಥ ಆತು ಇಲ್ರು? ತಿಳಿಯಾಗ ಹೋಗೈತಿ ಎಕನಾಮಿಕ್ಸ್. ಹಿಂಗ ಅರ್ಥ ಆಗೋದು. ಮತ್ತೆ ಬರೀ ಒಂದು ಸ್ಟೇಟ್ಮೆಂಟ್ದಾಗ ಹೇಳೇನಿದ್ರ ನಾವು, ಈ ಆರ್ಟಿಕಲ್ದಾಗ ಹೇಳೇನೋ, ನೀವು ಕೂತ್ಕೊಂಡು ಹೋಗಿದ್ರೆ ಅರ್ಥ ಆಕೈತಿ. ನಿಮ್ಮ ಎಕನಾಮಿಕ್ಸ್ ಟೀಚರ್ ಇದನ್ನ ಹೇಳ್ತಾರೆ. ಅಮೆರಿಕಾದ ಕೇಂದ್ರೀಯ ಬ್ಯಾಂಕಿನ ಹೆಸರೇನು?
ನಮ್ಮ ದೇಶದ ಬ್ಯಾಂಕ್ ಹೆಸರೇನ? ಕೇಂದ್ರೀಯ RBI ಅಲ್ಲ. ಅಮೆರಿಕಾದ ಬ್ಯಾಂಕಿನ ಹೆಸರ? ಕೇಂದ್ರೀಯ ಬ್ಯಾಂಕ್ ಹೆಸರ? ಸೆಂಟ್ರಲ್ ಬ್ಯಾಂಕ್ ಹೆಸರೇನ? ಫೆಡರಲ್ ರಿಸರ್ವ್. ಏನು ಇದ್ರಾಗ ಬರ್ದಾನೆಲ್ಲ. ಸೊ ದಟ್ ಇದನ್ನೆಲ್ಲ ನೀವು ತಿಳ್ಕೋಬೇಕು. ಓಕೆ.